नमः हरिः ओम अत्युद्रिक्तविदोष सत्सुखमः ज्ञानैकतानप्रभा सर्वप्राभव शक्तिभोगबल सत्सारात्मदिव्याकृतिम् सृष्टिस्थाननिरोध नित्यनियति ज्ञानप्रकाशावृति ध्वान्ता मोक्षविमोक्षदम् हरिमजम् नित्यं सदोपास्महे ಸರಿ ನೋಡ್ರಿ ಈಗ ಏನ್ ಪಾಠ ಪ್ರಾರಂಭ ಆಗ್ಲಿಕತ್ತದ ಛಾಂದೋಗ್ಯದ 2ನೇ ಅಧ್ಯಾಯ ಪ್ರಾರಂಭ ಆಗ್ಲಿಕತ್ತದ ಛಾಂದೋಗ್ಯೋಪನಿಷತ್ತಿನ 8 ಅಧ್ಯಾಯಗಳು ಅದರಲ್ಲಿ ಒಂದು ಅಧ್ಯಾಯದ ವಿಷಯವನ್ನ ಓದಿ ಕೇಳಿ ಬರೆದು ಮುಗಿಸಿದೆವು 2ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗ್ತಾ ಇದೆ ಇದರಲ್ಲಿ ವಿಶೇಷ ಏನು ಅಂದ್ರೆ ಸಾಮವೇದದಲ್ಲಿ ಬರುವಂತಹ 7 ಪ್ರಧಾನವಾದ ಸಾಮಗಳು ಆ 7 ಪ್ರಧಾನವಾದ ಸಾಮಗಳನ್ನ ಎಲ್ಲೆಲ್ಲಿ ಉಪಾಸನೆ ಮಾಡಬೇಕು ಅಂದ್ರೆ ಆ ಸಾಮ ಅಂದ್ರೆ ಏನು ಆ ಸಾಮ ಪ್ರತಿಪಾದ್ಯವಾದ ಹರಿಯ ರೂಪ ಯಾವುದು ಅದನ್ನ ಯಾವ ಸ್ಥಳದಲ್ಲಿ ಉಪಾಸನೆ ಮಾಡಬೇಕು ಮಾಡುವುದರಿಂದಾಗಿ ನಮಗಾಗುವಂತಹ ಫಲವೇನು ಇದು ಅಷ್ಟನ್ನು ಈ 2ನೇ ಅಧ್ಯಾಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ನಿನ್ನೆ ಸಾಯಂಕಾಲ ಪಾಠ ಆಗುವಾಗ ಸ್ವಲ್ಪ ಪ್ರಾರಂಭ ಮಾಡಿದ್ದೆ ಒಂದು ಖಂಡದ ವಿಷಯವನ್ನ ಅದು 1ನೇದ್ದು ಓದಿದ್ದೆ ಅಂದ್ರೆ ಒಂದು ಮಂತ್ರದ ವಿಷಯವನ್ನು ಓದಿದ್ದೆ ಇನ್ನೊಂದು ಬಾರಿ ಅದನ್ನ ಹೇಳಿ ಮುಂದೆ ಹೊರಡ್ತಾ ಇದ್ದೀನಿ ಇವತ್ತು ಇರುವ ಸಮಯದಲ್ಲಿ 2 ಅಂಶಗಳ ಚರ್ಚೆಯನ್ನ ಮಾಡ್ತೀನಿ ಹೆಚ್ಚು ಮಾಡುವುದಿಲ್ಲ ಗಮನವಿಟ್ಟು ಕೇಳ್ರಿ ಅನ್ನೋದನ್ನ ಮೊದಲಿಗೆ ಹೇಳ್ತೀನಿ ಬಹಳ ಮಹತ್ವದ ಅಂಶಗಳನ್ನು ಓದ್ತಾ ಇದ್ದೀವಿ ನಾವೆಲ್ಲ ಇವತ್ತು ಓಂ ಸಮಸ್ತಸ್ಯ ಖಲು ಸಾಮ್ನಾ ಉಪಾಸನಂ ಸಾಧು ಯತ್ ಖಲು ಸಾಧು ತತ್ಸಾಮ ಇತ್ಯಾಚಕ್ಷತೆ ಯದ ಸಾಧು ತದಸಾಮೇತಿ ಮೊದಲನೇ ಮಂತ್ರ ಇದಕ್ಕೇನಾಗ್ಯದ ಶ್ರೀಮದಾಚಾರ್ಯರಿಗಿಂತ ಪೂರ್ವವರ್ತಿಗಳಾದ ಭಾಷ್ಯಕಾರರು ಶ್ರೀಮದಾಚಾರ್ಯಗಿಂತಲೂ ಮೊದಲು ಯಾರು ಉಪನಿಷತ್ತುಗಳಿಗೆ ಭಾಷ್ಯವನ್ನ ಬರೆದಿದ್ದಾರೋ ಅವರು ಇದನ್ನ ಪೂರ್ಣವಾಗಿ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿಲ್ಲ ಅವರು ಇದರ ಮೇಲುನೋಟದ ಅರ್ಥವನ್ನ ಮಾತ್ರ ಹೇಳಿ ಕೈ ತೊಳ್ಕೊಂಡಿದ್ದಾರೆ ನಾನು ಹೀಗಂತಿದ್ದು ಪೂರ್ವವರ್ತಿಗಳಿಗೆ ಯಾರಿಗೂ ಕೂಡ ಅಗೌರವ ಸಲ್ಲಿಸಬೇಕು ಅಂತ ಅರ್ಥ ಅಲ್ಲ ಪೂರ್ಣವಾಗಿ ಅರ್ಥೈಸುವುದರಲ್ಲಿ ಅವರು ಅಸಮರ್ಥರಾಗಿದ್ದಾರೆ ಎನ್ನುವುದಷ್ಟೇ ನಮಗೆ ಸೂಚನೆ ಇಂಡಿಕೇಟ್ ಮಾಡ್ತಾ ಇದ್ದೀವಿ ನಾವು ಸಮಸ್ತಸ್ಯ ಖಲು ಸಾಮ್ನಾ ಉಪಾಸನಂ ಸಾಧು ಇದಕ್ಕೆ ಪರಕೀಯರು ಬರದ ಅರ್ಥ ಏನು ಬೇರೆ ವ್ಯಾಖ್ಯಾನಕಾರರು ಬರದ ಅರ್ಥ ಏನು ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಸಾಮ ಉಪಾಸನೆಯನ್ನ ಮಾಡುವುದು ಒಳ್ಳೆಯದು ಇಷ್ಟು ಮೀನಿಂಗು ನಮಗೂ ಅರ್ಥ ಆಗ್ತದೆ ಇದನ್ನ ನೀವು ಸಂಸ್ಕೃತ ಭಾಷೆ ಬಲ್ಲವರು ಸಮಸ್ತಸ್ಯ ಖಲು ಸಾಮ್ನಾ ಉಪಾಸನಂ ಸಾಧು ಸಂಪೂರ್ಣವಾಗಿ ಸಾಮವನ್ನು ಉಪಾಸನೆ ಮಾಡುವುದು ಒಳ್ಳೆಯದು ಸಂಪೂರ್ಣವಾಗಿ ಅಂದ್ರೆ ಅದರ ಅಂಶಗಳೇನು ಅದರ ಮತ್ತೆ ಭಾಗಗಳು ಯಾವುದು ಅದರ ವಿಷಯಗಳೇನು ಎಲ್ಲಿ ಹಿಂಗೆಲ್ಲ ತಿಳಿದುಕೊಂಡು ಉಪಾಸನೆ ಮಾಡುವುದು ಒಳ್ಳೆಯದು ಯತ್ ಖಲು ಸಾಧು ತತ್ ಸಾಮೇತ್ಯಾಚಕ್ಷತೆ ಯಾವುದು ಒಳ್ಳೆಯದೋ ಅದೇ ತಾನೇ ಸಾಮ ಅಂತ ಕರೆಸಿಕೊಳ್ಬೇಕು ಯಾವುದು ಅಸಾಧುವಾಗಿದೆಯೋ ಅದು ಅಸಾಮ ಅಂತ ಕರೆಸಿಕೊಳ್ತದಲ್ಲ ಅಂತ ಇಷ್ಟೇ ಮೇಲುನೋಟದ ಅರ್ಥವನ್ನ ಬರೆದು ಬಿಟ್ಟಿದ್ದಾರೆ ಶ್ರೀಮದಾಚಾರ್ಯರಂತಾರೆ ಇದಲ್ಲ ಅದರ ಅರ್ಥ ಉದ್ದೇಶ ಅದರಲ್ಲ ಇದರ ಅರ್ಥ ಏನು ಅಂತ ಕೇಳಿದ್ರೆ ಸಮಸ್ತಸ್ಯ ಖಲು ಸಾಮ್ನ ಉಪಾಸನಂ ಸಾಧು ಏನು ಅಂದ್ರೆ ಗುಣಪೂರ್ಣನಾದ ಸಾಧು ಶಬ್ದವಾಚ್ಯನಾದ ಪರಮಾತ್ಮನನ್ನು ಸಾಮ ಎಂಬುದಾಗಿ ತಿಳಿದು ಉಪಾಸನೆ ಮಾಡುವುದು ಚಲೋ ಇಲ್ಲಿ ಸಾಧು ಮತ್ತು ಸಾಮ ಅನ್ನುವುದು 2 ಪರ್ಯಾಯ ಶಬ್ದಗಳೆನಿಸಿವೆ 2 ಏನನಿಸಿಕೊಂಡಿವೆ ಇಲ್ಲಿ ಸಾಧು ಮತ್ತು ಸಾಮ ಶಬ್ದಗಳು ಪರ್ಯಾಯವೆನಿಸಿದೆ ಅವ ಸಮಸ್ತ ಗುಣಪೂರ್ಣನಾಗಿರುವಂತಹ ಪರಮಾತ್ಮ ಅವ ಸಾಧುವೂ ಹೌದು ಸಾಮನೂ ಹೌದು ಸಾಧುವೂ ಆದ ಸಾಮನೂ ಆದ ಸಮಸ್ತ ಗುಣಪೂರ್ಣನಾದ ಪರಮಾತ್ಮನ ಉಪಾಸನೆಯನ್ನು ಮಾಡುವುದು ಬಹಳ ಒಳ್ಳೆಯದು ಆಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಒಂದು ಅಂತ ಅಷ್ಟು ಪ್ರಸಿದ್ಧಿಗೆ ಬಂದೇ ಇರುವಂತಹ ಒಂದು ಗ್ರಂಥ ಬಿಲ್ವಮಂಗಲ ಸಾಧುವು ಅಂತ ಒಂದು ವಾಕ್ಯ ಇದೆ ಬಿಲ್ವಮಂಗಲ ಸಾಧುವು ಅಂತ ಅದೇನಿದೆ ಅಂದ್ರೆ ಬಿಲ್ವಮಂಗಲ ಸಾಧು ಆಚಾರ್ಯರು ಒಬ್ಬ ವ್ಯಕ್ತಿಯನ್ನ ಒಬ್ಬ ಸಾಧಕನನ್ನು ನೋಡಿ ಈ ಬಿಲ್ವಮಂಗಲ ಅನ್ನೋರು ಒಳ್ಳೆಯವರು ಅಂತ ಇಷ್ಟು ಹೇಳಿದ್ದಾರೆ
ಮೇಲ್ ನೋಡ್ಲಿಕ್ಕೆ ಬಿಲ್ವಮಂಗಲ ಸಾಧು ಅಂದ್ರೆ ಏನೋ ಒಬ್ಬ ಬಿಲ್ವಮಂಗಲರು ಒಳ್ಳೆಯವರು ಅಂತ ಇಷ್ಟ ಹೇಳಿದಂತೆ ಕಾಣಿಸ್ತದೆ. ಆದ್ರೆ ಅದಕ್ಕೆ ಅಷ್ಟೇ ಅರ್ಥ ಇದ್ದದ್ದ ಆಚಾರ್ಯರ ವಾಕ್ಯಕ್ಕೆ ಅಂತಂದ್ರೆ ಅದಕ್ಕೆ ಸತ್ಯಪರಾಯಣ ತೀರ್ಥರು ಇದಕ್ಕೆ ಅನೇಕ ಅರ್ಥಗಳನ್ನು ಹೇಳುತ್ತಾರೆ. ಬಿಲ್ವಮಂಗಲ ಸಾಧು ಅನ್ನೋದಕ್ಕೆ ಇದನ್ನ ನಾನು ಮೊನ್ನೆ ಉಪನ್ಯಾಸದಲ್ಲಿ ಹೇಳುವಾಗ ಹೇಳಿದ್ದೇನೆ, ಸತ್ಯಪರಾಯಣ ತೀರ್ಥರ ಆರಾಧನಾ ಕಾರ್ಯಕ್ರಮದಲ್ಲಿ. ಯಾಕೆ ಈ ಮಾತು ನೆನಪಿಸಿಕೊಟ್ಟೆ ಅಂದ್ರೆ, ಆಚಾರ್ಯರ ವಾಕ್ಯಕ್ಕೇನೆ ಸಾಮಾನ್ಯ ಅರ್ಥ ಹೇಳಬಾರದು ಅಂತ ಇರುವ ನಾವುಗಳು ಶ್ರೀಮದಾಚಾರ್ಯರಂತಾರೆ ವೇದವಾಕ್ಯಕ್ಕೆ ಸಾಮಾನ್ಯ ಅರ್ಥ ಹೇಳಿದ್ರೆ ಹೇಗೆ? ಅದಕ್ಕೆ ಸಮಸ್ತಸ್ಯ ಖಲು ಸಾಮ್ನ ಉಪಾಸನಂ ಸಾಧು ಯತ್ ಖಲು ಸಾಧು ತತ್ಸಾಮ ಇತ್ಯಾಚಕ್ಷತೆ ಯದಸಾಧು ತದಸಾಮೇತಿ. ಇಲ್ಲಿ ಆ ಉಪನಿಷತ್ತು ಎರಡು ಪ್ರಕ್ರಿಯೆಯನ್ನು ಇಟ್ಟುಕೊಳ್ತದೆ. ಏನು ಅಂದ್ರೆ, ಒಂದು ವಿಧಿಮುಖದಿಂದ, ಇನ್ನೊಂದು ನಿಷೇಧ ಮುಖದಿಂದ ವಿಷಯವನ್ನ ಹೇಳುವ ಪದ್ಧತಿ ಇಟ್ಟುಕೊಂಡದ. ಮುಂದೆ ಮೂರು ವಾಕ್ಯಗಳಲ್ಲೂ ಅದೇ ವಿಷಯ ಬರ್ತದೆ. ಏನೋ ಒಂದು ವಿಧಿಮುಖ, ಒಂದು ನಿಷೇಧ ಮುಖ ಅಂದ್ರೆ ಒಂದು ನೆಗೆಟಿವ್, ಒಂದು ಪಾಸಿಟಿವ್. ಪಾಸಿಟಿವ್ ಆಗಿ ಹಾಗೂ ನೆಗೆಟಿವ್ ಆಗಿ ತಿಳಿಸುವಂತ ಅಂಶ ಇದೆ ನೋಡ್ರಿ. ಯಾವುದು ಒಳ್ಳೆಯದೋ ಅದು ಸಾಮ ಅಂತ ಕರೆಸಿಕೊಳ್ಳುತ್ತದೆ, ಯಾವುದು ಕೆಟ್ಟದ್ದೋ ಅದು ಅಸಾಧು ಅಂತ ಅಸಾಮ ಅಂತ ಕರೆಸಿಕೊಳ್ಳುತ್ತದೆ ಅಂತ. ಇದಕ್ಕೆ ಶಾಸ್ತ್ರೀಯ ಭಾಷೆಯಲ್ಲಿ ಹೇಳಿದರೆ ಅನ್ವಯ ಹಾಗೂ ವ್ಯತಿರೇಕ ಮುಖದಿಂದ ಅಂತ ಕರಿತೇವೆ. ಅನ್ವಯ ಮುಖ ಹಾಗೂ ವ್ಯತಿರೇಕ ಮುಖ ಅಂದ್ರೂ, ಪಾಸಿಟಿವ್ ನೆಗೆಟಿವ್ ಅಂದ್ರೂ, ವಿಧಿಮುಖ ನಿಷೇಧ ಮುಖ ಅಂದ್ರೂ ಒಂದೇ ಅರ್ಥ. ಯಾಕೆ ಹೀಗೆ ಹೇಳಲಾಗ್ತದೆ ಶಾಸ್ತ್ರ ಅಂದ್ರೆ, ದೃಢೀಕರಣಕ್ಕಾಗಿ. ಅದರ ದೃಢವಾಗಬೇಕು. ಏನ್ ದೃಢವಾಗಬೇಕು? ಅದು ಇದ್ದಾಗ ಇದು ಇದೆ ಅಂತ ಹೇಳೋದು ಅಷ್ಟೇ ಅಲ್ಲದೆ, ಅದು ಇಲ್ಲದೆ ಹೋದ್ರೆ ಇದು ಇರುವುದೂ ಇಲ್ಲ ಅಂದಾಗ ದೃಢವಾಗ್ತದೆ ವಿಷಯ. ಇದು ಪ್ರಸಿದ್ಧ ಉದಾಹರಣೆ ತೆಗೆದುಕೊಂಡಾಗ, ಹೊಗೆ ಇದ್ದಾಗ ಬೆಂಕಿ ಇರ್ತದೆ, ಒಂದು ವೇಳೆ ಬೆಂಕಿ ಇಲ್ಲ ಅಂದ್ರೆ ಹೊಗೆಯೂ ಇರ್ಲಿಕ್ಕೆ ಅವಕಾಶ ಇಲ್ಲ. ಆಮೇಲೆ ಅವರಿಬ್ಬರ ಮಧ್ಯ ಸಂಬಂಧ ಎಷ್ಟು ದೃಢವಾಯಿತು ಅಂತ ತಿಳ್ಕೊಳ್ಳಿಕ್ ಬರ್ತದೆ. ಅದಕ್ಕೆ ವಿಧಿಮುಖ ಮತ್ತು ನಿಷೇಧ ಮುಖ ಅಂತ ಕರೀತಾರೆ, ಅನ್ವಯ ವ್ಯತಿರೇಕ ಅಂತ ಕರೀತಾರೆ, ಪಾಸಿಟಿವ್ ನೆಗೆಟಿವ್ ಅಂತ ಇನ್ನೊಂದು ಭಾಷೆಯಲ್ಲಿ ಹೇಳಿಕೊಳ್ರಿ. ಅದಕ್ಕೆ ಹೇಳಿದ್ರು ಸಾಮ ಮತ್ತು ಸಾಧು. ಏನ್ ಹಂಗಂದ್ರೆ, ಸಾಮ ಮತ್ತು ಸಾಧು ಅಂದ್ರೆ, ಸಾಮ ಅಂತಂದ್ರೆ ಸಾರತ್ವೇನ ಮೇಯ, ಸಾಧು ಅಂದ್ರೆ ಸಾರತ್ವೇನ ಧಾರ್ಯ ಅಂತ ಅರ್ಥ. ಬರೆದುಕೊಳ್ಬೇಕಾಗ್ತದೆ. ಕೆಳಗೆ ಶ್ರೀಮದಾಚಾರ್ಯ ಭಾಷೆಯಲ್ಲಿ ಹೇಳಿದ್ದಾರೆ, ಆದರೂ ನೀವು ಬರ್ಕೊಳ್ಳೋದು ಬಹಳ ಒಳ್ಳೆಯದು. ಸಾರತ್ವೇನ ಮೇಯ, ಸಾರತ್ವೇನ ಧಾರ್ಯ, ಎರಡಕ್ಕೂ ಸೇರಿಸಿಕೊಂಡು ಸಾಮ ಸಾಧು ಅಂತ ಕರೀತಾ ಇದ್ದಾರೆ. ಸಾರತ್ವೇನ ಮೇಯ ಇಸ್ ಈಕ್ವಲ್ ಟು ಸಾಮ, ಸಾರತ್ವೇನ ಇಸ್ ಈಕ್ವಲ್ ಟು ಧ್ಯೇಯ ಸಾಧು. ಏನರ್ಥ? ಸಾಮ ಶಬ್ದದಿಂದ ಭಗವಂತನನ್ನ ಕರೆಯುವುದು, ಸಾಧು ಶಬ್ದದಿಂದ ಭಗವಂತನ ಕರೆಯುವುದು, ಎರಡೂ ಒಂದೇ ಅನ್ಲಿಗತ್ತಿರಲ್ಲ. ಅರ್ಥ ಏನು ಅಂದ್ರೆ, ಅದೇನು ಸಾ ಅಂತದ ಅಲ್ಲ, ಅದು ಸಾರ ಎಂಬ ಶಬ್ದದ ಸಂಕ್ಷಿಪ್ತ ರೂಪ. ಅದು ಸಾರ ಎಂಬ ಶಬ್ದದ ಸಂಕ್ಷಿಪ್ತ ರೂಪ ಸಾ. ಸಾಧು ಅನ್ನುವಲ್ಲೂ ಕೂಡ ಸಾ ಎಂಬುವುದು ಸಾರ ಎಂಬ ಶಬ್ದದ ಸಂಕ್ಷಿಪ್ತ ರೂಪ. ಸಾರ ಅಂದ್ರೆ ಏನು ಅಂತ ಕೇಳಿದ್ರೆ, ಹಿಂದೆ ನಾವು ಓದುವಾಗ ರಸಃ ಸಾರಃ ವರಃ ಶ್ರೇಷ್ಠ ಸರ್ವೇ ಪರ್ಯಾಯ ವಾಚಕಾಃ, ಇವೆಲ್ಲವೂ ಪರ್ಯಾಯ ಶಬ್ದಗಳು ಅಂತ ಹೇಳಿದ್ದೇವೆ. ರಸ, ಸಾರ, ವರ, ಶ್ರೇಷ್ಠ 4. ಹಾಗಾದ್ರೆ ಸಾರ ಇಸ್ ಈಕ್ವಲ್ ಟು ಶ್ರೇಷ್ಠ. ಆಯ್ತಾ? ಶ್ರೇಷ್ಠ ಎಂಬ ಅರ್ಥವನ್ನ ತಿಳಿಸುವ ಸಾರ ಎಂಬ ಶಬ್ದದ ಸಂಕ್ಷೇಪ ರೂಪ ಸಾ. ಇನ್ನೊಂದ್ಸಲ ಹೇಳ, ಶ್ರೇಷ್ಠ ಎಂಬ ಅರ್ಥವನ್ನ ತಿಳಿಸುವ ಸಾರ ಎಂಬ ಶಬ್ದದ ಸಂಕ್ಷಿಪ್ತ ರೂಪ ಸಾ. ಮೇಯ ಅಂದ್ರೆ ತಿಳಿಯಬೇಕು. ಮೇಯ ಅಂದ್ರೆ ತಿಳಿಯಬೇಕು. ದೇವರು ಶ್ರೇಷ್ಠನೆಂಬುದಾಗಿ ತಿಳಿಯಬೇಕು ಎನ್ನುವುದು ಸಾಮ ಶಬ್ದದ ಅರ್ಥವಾದರೆ, ದೇವರು ಶ್ರೇಷ್ಠನೆಂಬುದಾಗಿ ನೆನಪಿನಲ್ಲಿಡಬೇಕಾದವನು ಅನ್ನುವುದು ಸಾಧು ಶಬ್ದದ ಅರ್ಥ. ಒಂದು ನೋಯಿಂಗ್ ಆದ್ರೆ ಇನ್ನೊಂದು ರಿಮೆಂಬರಿಂಗ್. ಮೊದಲನೇದು ಸಾಮ ಶಬ್ದ ಇದು ನೋಯಿಂಗ್ ಹೇಳ್ತಾ ಇದ್ರೆ, ಸಾಧು ಶಬ್ದ ಇದು ರಿಮೆಂಬರಿಂಗ್ ಹೇಳ್ತಾ ಇದೆ. ದೇವರನ್ನ ಶ್ರೇಷ್ಠ ಎಂದು ತಿಳಿದ್ರೆ ಸಾಲೋದಿಲ್ಲ, ನೆನಪಿನಲ್ಲೂ ಇಟ್ಟುಕೊಳ್ಬೇಕು. ನಾವೆಷ್ಟೋ ವಿಷಯಗಳನ್ನು ತಿಳಿದಿರ್ತೇವೆ, ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ ಹೋಗೋದಿಲ್ಲ. ಸಹಜ, ನಮ್ಮ ಬುದ್ಧಿಯೊಳಗೆ ಅಷ್ಟು ಜಾಗ ಇರೋದಿಲ್ಲ. ಅಂದ್ರೆ ಅದರದ್ದು ಶಕ್ತಿ ಕಡಿಮೆ ಆಗ್ಬಿಡ್ತದೆ. ಇದನ್ನ ನೆನಪಿಟ್ಕೊಂಡ್ಬಿಟ್ರ ಅಂತ ತಿಳ್ಕೊಂಡ್ ಬಿಟ್ಬಿಟ್ಟಿರ್ತೀವಿ ನಾವು. ಅಷ್ಟ ಏನ್ ತಿಳ್ಕೊಂಡ್ರೆ, ದೇವರ ನೆನಪಿಟ್ಟುಕೊಂಡ್ರೆ ಬುದ್ಧಿಶಕ್ತಿ ಜಾಗ ಕಡಿಮೆ ಆಗ್ತದ ಅಂತ ತಿಳ್ಕೊಂಡು ಬಿಟ್ಬಿಟ್ಟಿರ್ತೀವಿ. ಹಂಗ್ ಮಾಡಬಾರ್ದು. ಓದಿದ ಮೇಲೆ ಓದಿದ್ದನ್ನು ಅಷ್ಟೊಂದು ನೆನಪಿನಲ್ಲಿ ಇಟ್ಟುಕೊಳ್ಳೋ ಪ್ರಯತ್ನ ಮಾಡಬೇಕು. ಮರುವು
ನಮಗ್ ವರವಾಗಿರ್ಲಿ, ಬೇಡ ಅಂದಿಲ್ಲ, ಆದ್ರೆ ನಾವ ಬುದ್ಧಿಪೂರ್ವಕ ಮರಿಬಾರದಷ್ಟೇ. ಅದರಿಂದ ವರ ಅದೇನಾಯ್ತು, ಸಾರ ಅಂತ ತಿಳಿದುಕೊಳ್ಳುವುದು, ಸಾರ ಎಂಬುದಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳುವುದು, ಇವೆರಡೂ ಕೂಡ ಸಾಧು ಮತ್ತು ಸಾಮ ಶಬ್ದದ ಅರ್ಥವಾಗಿದೆ. ಸರಿನಾ? ಇದಕ್ಕ ಹೀಗೆ ಭಗವಂತನನ್ನು ಶ್ರೇಷ್ಠನೆಂಬುದಾಗಿ ತಿಳಿದು ಶ್ರೇಷ್ಠನೆಂಬುದಾಗಿ ನೆನಪಿನಲ್ಲಿಟ್ಟುಕೊಳ್ಳುವುದು, ಇದು ಒಂದು ಉಪಾಸನೆಯ ಮುಖ. ಅದಕ್ಕೆ ವಿರುದ್ಧ ಪಕ್ಷದಲ್ಲೂ ಹೇಳ್ತಾರೆ, ಅಸಾಧು ಅಸಾಮ, ಯಾವುದು ಅಸಾಧುವಾಗಿದೆಯೋ ಅದು ಅಸಾಮವಾಗಿದೆ ಅಂತ. ಇನ್ನು 2 ಮಂತ್ರದಲ್ಲಿ, ಅಂದ್ರೆ 2 ಮತ್ತು 3ನೇ ಮಂತ್ರದಲ್ಲಿ ಇದಕ್ಕೊಂದು ವ್ಯವಸ್ಥೆ ಮಾಡ್ತಾರೆ. ಏನ್ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ, ತದುತಾಪ್ಯಾಹು ಸಾಮ್ನ ಏನಂ ಉಪಾಗಾದಾದಿತಿ ಸಾಧುನಾ ಏನಂ ಉಪಾಗಾದಾದಿತ್ಯೇವ ತದಾಹು ಅಸಾಮ್ನಾ ಏನಂ ಉಪಾಗಾದಿತ್ಯ ಸಾಧುನಾ ಏನಂ ಉಪಾಗಾದಿತ್ಯೇವ ತದಾಹು. ಜ್ಞಾನಿಗಳ ಸಮ್ಮತಿಯನ್ನು ಕೊಡುತ್ತಾರೆ. ಯಾವುದಿದು ಉಪನಿಷತ್ತು ತಾನೇನು ಉಪಾಸನೆಗೆ ಮುಖ ಹೇಳ್ತಾ ಇದೆಯೋ ಇದನ್ನು ಜ್ಞಾನಿಗಳ ಸಮ್ಮತಿಯೊಂದಿಗೆ ತರಿಸಿಕೊಡ್ತಾ ಇದೆ. ವೃದ್ಧ ಸಮ್ಮತಿ ಅಂತ ಕರಿಬಹುದು, ಜ್ಞಾನಿಗಳ ಸಮ್ಮತಿ ಅಂತ ಕರಿಬಹುದು. ಗೊತ್ತಾಯ್ತಾ ಹೇಳಿದ್ದೇನಂತ ಅಂಶ? ಯಾಕೆ ಹೇಳ್ತಿದ್ದೀನಿ? ನಾನೊಂದು ವಿಷಯವನ್ನು ಉಪಾಸನೆ ಮಾಡ್ತಾ ಇರುವಾಗ ಇದಕ್ಕೆ ಜ್ಞಾನಿಗಳ ಮುದ್ರೆ ಇದೆಯಾ, ಜ್ಞಾನಿಗಳು ಸ್ಟ್ಯಾಂಪ್ ಒತ್ತಿದ್ದಾರ ಇದಕ್ಕೆ, ಹಾಗೆ ಒತ್ತುವುದರಿಂದ ನಾವು ಮಾಡುವ ಉಪಾಸನಾ ಇದು ಸರಿ ಉಪಾಸನಾ, ಯಥಾರ್ಥೋಪಾಸನಾ ಅಂತ ಕರೆಸಿಕೊಳ್ಳುತ್ತದೆ. ಈ ವಿಷಯದಲ್ಲಿ ಜ್ಞಾನಿಗಳಿಗೆ ಸಮ್ಮತಿ ಇಲ್ಲದೆ ಹೋದರೆ ನಾನು ಮಾಡಿದ ಉಪಾಸನ ಇದು ಮಿಥ್ಯೋಪಾಸನ, ಅನರ್ಥಪ್ರದವಾಗ್ತದೆ. ಆದ್ದರಿಂದ ಜ್ಞಾನಿಗಳ ಸಮ್ಮತಿ 2 ಮಂತ್ರಗಳಲ್ಲಿ ನೋಡ್ರಿ, ಅಥಾ ತದುತಾಪ್ಯಾಹು ಸಾಮ್ನ ಏನಂ ಉಪಾಗಾದಿತಿ ಒಂದು ಮಂತ್ರ. ಜ್ಞಾನಿಗಳು ಏನಂತಾರ, ಸಾಮ್ನ ಏನಂ ಉಪಾಗಾತ್. ನೋಡಪ್ಪ, ಅವನು ಈ ಗುರುಗಳನ್ನ, ಹಿರಿಯರನ್ನ, ದೇವತೆಗಳನ್ನ, ಗುರು ಹಿರಿಯರು ದೇವತೆಗಳು ದೇವರನ್ನ ಸಾಮ್ನ ಏನಂ ಉಪಾಗಾತ್, ಸಾಮೋಪಾಯದಿಂದ ಹೋಗಿ ಭೇಟಿಯಾದ. ಅದು ಸಾಧು ಅಲ್ವೋ ಅಂತಂತ ಮಾತಾಡುವಾಗ. ಏನದು ಸಾಮ ಉಪಾಯ ಶಬ್ದ ಯಾಕೆ ಆಡದೆ, ತಿಳಿಲಿ ಅನ್ನೋದಕ್ಕಾಗಿ. ಅವನು ಅವರನ್ನ ಭೇಟಿಯಾಗ್ಲಿಕ್ಕೆ ಹೋದಾಗ ಸಾಮೋಪಾಯದಿಂದ ತಾನೇ ಹೋದದ್ದು, ಅದು ಒಳ್ಳೇದಲ್ವಾ? ಹಾಗಾದರೆ ಸಾಮ ಮತ್ತು ಸಾಧು ಶಬ್ದಗಳನ್ನ ಪರ್ಯಾಯವಾಗಿ ಬಳಸ್ತಾರೆ. ಯಾವ ಅರ್ಥದಲ್ಲಿ ಬಳಸ್ತಾರ? ಸಾಮ್ನ ಏನಂ ಉಪಾಗಾತಿಥಿ ಮಂತ್ರ. ಸಾಮ್ನ ಸಾಮದಿಂದ ಏನಂ ಈ ಪರಮಾತ್ಮನನ್ನ, ಗುರುಗಳನ್ನ, ಹಿರಿಯರನ್ನ ಉಪಾಗಾತ್ ಹೊಂದಿದನು ಎನ್ನುವುದು. ಸಾಧುನಾ ಏನಂ ಉಪಾಗಾದಾತ್, ಸಾಧುವಾಗಿಯೇ ಹೋದ್ನಲ್ಲ ಅವನು ಅರ್ಥ. ತದಾಹುಹು ಅಸಾಮ್ನಾಯನ ಉಪಾಗಾದಿತ್ಯ ಸಾಧುನೇನ ಉಪಾಗಾದಿತ್ಯೇವ ತದಾಹುಹು. ವ್ಯತಿರೇಕ ಮುಖದಲ್ಲಿ ಅವನು ಅಸಾಮ್ನ ಉಪಾಗಾದಾತ್, ಹಂಗೆ ಹೋಗ್ಬಾರ್ದಾಗಿತ್ತು, ಅದು ಅಸಾಧು. ಅದು ಅಂದ್ರೆ ಹಂಗೆ ಹೋಗಬಾರ್ದಾಗಿತ್ತು ಅನ್ನುವುದನ್ನ ಅಸಾಧು ಶಬ್ದದಿಂದ, ಹಾಗೆ ಹೋಗಬೇಕಾಗಿತ್ತು ಅನ್ನೋದನ್ನು ಸಾಧು ಶಬ್ದದಿಂದ ಹೇಳ್ತಾರಾದ್ರಿಂದ ಸಾಮ ಸಾಧು ಶಬ್ದಗಳು ಪರ್ಯಾಯವೆನಿಸಿವೆ. ಒಂದು. ಎರಡನೇದು, ಅಥ ಉತ ಅಪಿ ಆಹುಹು ಸಾಮನೋ ಬತೇತಿ ಯತ್ ಸಾಧು ಭವತಿ ತತ್ ಸಾಧು ಭವತ್ತೇವ ತದಾಹು ಅಸಾಮ ಇತಿ ನೋ ಬತೇತಿ ಯದ್ ಅಸಾಧು ಭವತಿ ಅಸಾಧು ಭವತ್ತೇತೇವ ತದಾಹುಹು. ಏನಂತಾರ? ಸಾಮನೋ ಬತೇತಿ, ಇದು ನಮಗೆ ಸಾಮವಲ್ಲವೇ ಅಂದ್ರೆ ಇದು ನಮಗೆ ಸಾಧುವಲ್ಲವೇ ಅಂತ ವ್ಯವಹಾರವನ್ನು ಮಾಡ್ತಾರಂತೆ ಜ್ಞಾನಿಗಳು. ಇದು ನಮಗೆ ಸಾಮವಲ್ಲವೇ ಅಂದ್ರೆ ಇದು ನಮಗೆ ಸಾಧುವಲ್ಲವೇ. ಸಾಧು ಅಂತ ಹೇಳಿದ್ದು ಒಳ್ಳೆಯದು, ಯಾವುದು ಅಸಾಧು ಅಂತ ಹೇಳ್ತದೋ ಅದು ಕೆಟ್ಟದ್ದು ಅಂತ. ಇದು ನಮಗೆ ಒಳ್ಳೆಯದಾಯಿತು, ಇದು ನಮಗೆ ಕೆಟ್ಟದ್ದಾಯಿತು ಅಂತ ಹೇಳುವಾಗಲೂ ಸಾಮ ಸಾಧು ಶಬ್ದಗಳ ಪ್ರಯೋಗದ. ಅವನು ಗುರು ಹಿರಿಯರ ಕಡೆಗೆ ಹೋದ ಅನ್ನುವಾಗಲೂ ಸಾಧು ಸಾಮ ಶಬ್ದಗಳ ಪ್ರಯೋಗ ಅದ. ಅಂದ ಮೇಲೆ ಜ್ಞಾನಿಗಳ ದೃಷ್ಟಿಯಲ್ಲಿ ಸಾಮ ಸಾಧು ಎರಡೂ ಶಬ್ದಗಳು ಪರ್ಯಾಯ ಶಬ್ದಗಳು ಅಂತಾಯಿತು. ಈ ಶಬ್ದಗಳಿಂದ ನಾವು ಭಗವಂತನ ಉಪಾಸನೆಯನ್ನ ಮಾಡಬೇಕು. ಗುಣಪೂರ್ಣನಾದ ಶ್ರೇಷ್ಠನಾದ ಭಗವಂತನನ್ನ ತಿಳಿದುಕೊಳ್ಳುವುದು ಸಾಮವೆನಿಸಿದರೆ, ಗುಣಪೂರ್ಣನಾದ ಶ್ರೇಷ್ಠನಾದ ಭಗವಂತನನ್ನ ನೆನಪಿನಲ್ಲಿಟ್ಟುಕೊಳ್ಳುವುದು ಸಾಧು ಎನಿಸಿಕೊಳ್ಳುತ್ತದೆ. ಮುಂದೆ ಸಹ ಯಹ ಏತದೇವಂ ವಿದ್ವಾನ್ ಸಾಧು ಸಾಮೈತ್ಯುಪಾಸ್ತೆ ಅಭ್ಯಾಸೋಹ ಯದೇನಂ ಸಾಧವೋ ಧರ್ಮಾಃ ಆಗಚ್ಚೇಯುಃ ಉಪಚ ನಮೇಯುಃ. ಎಷ್ಟು ಅದ್ಭುತವಾದ ಫಲ ಹೇಳ್ತಾರೆ ಗೊತ್ತಾ ವೇದದಲ್ಲಿ. ಯಾರು ಹಿಂಗೆ ಭಗವಂತನನ್ನ ಸಾಧು ಸಾಮ ಅಂತ ಉಪಾಸನೆ ಮಾಡ್ತಾರೋ ಏನಾಗ್ತದೆ ಮುಂದದಕ್ಕ? ಮತ್ತೆ ಯಥಾ ಪ್ರಕಾರ ನಿಮ್ದದ ಅಲ್ರಿ ಆಚಾರ, ಹಳೇ ಟ್ರಂಪ್ ಕಾರ್ಡ್ ಮೋಕ್ಷಕ್ಕೆ ಕಳಿಸೋದು ಒಂದು ಇಟ್ಕೊಂಡ್ಬಿಟ್ಟಿರಲ್ಲ ನೀವೆಲ್ಲ. ಒಂದು ದಿವಸ ನೀವಂತರೂ ಹೋಗ್ಲಿಲ್ಲ, ಮಂದಿನ ಕಳಿಸೋದು ಬಿಡ್ಲಿಲ್ಲ. ಇವತ್ತು ಇಷ್ಟು ಹೇಳ್ಸಿದ್ರಿ, ಬಂದ ಆಚಾರ ಎಲ್ಲ ನಿಮ್ಮನ್ನು ಮೋಕ್ಷಕ್ಕೆ ಕಳಿಸಿದ್ರು, ಅವ್ರು ಮಾತ್ರ ಊರಿಗೆ ಹೋದ್ರು. ನೆನ್ಪಿಟ್ಟುಕೊಳ್ರಿ, ಇಷ್ಟು ವ್ಯವಸ್ಥೆ. ಭಾಗವತ್ ಹೇಳಿಕ್ ಬಂದ ಆಚಾರ, ನೀವು ಭಾಗವತ್ ಹೇಳಿ ಎಲ್ಲರೂ ಮೋಕ್ಷಕ್ಕೆ ಹೋಗ್ರಿ ಆಚಾರ, ನಾವು ಊರಿಗೆ ಹೋಗ್ತೇವೆ.
ನೆಕ್ಸ್ಟ್ ಪ್ರವಚನದಲ್ಲಿ ಬರ್ತದೆ. ಅವ್ರನ್ನ ಎಷ್ಟು ಕಳಿಸೋಕೆ ಮೋಕ್ಷಕ್ಕೆ ನಾನು ನಿಮ್ಮ ನಷ್ಟ ಅಂತ ತಿಳ್ಕೊಂಡ್ರನ. ಅದಕ್ಕಂತಾರ ಸಾಧು ಸಾಮ ಶಬ್ದದಿಂದ ಮೋಕ್ಷ ಬೇಡ, ಅದೆಲ್ಲ ಇರ್ಲಿ. ಹೀಗೆ ಉಪಾಸನೆ ಮಾಡಿದ್ದರಿಂದ ಏನಾಗ್ತದೆ ಅಂದ್ರೆ ಸಾತ್ವಿಕ ಧರ್ಮಗಳು ನಮ್ಮ ಸುತ್ತಲೂ ಬಂದು ನೆಲೆಸಲಿಕ್ಕೆ ಪ್ರಾರಂಭ ಆಗ್ತದೆ ಅಂತ ಹೇಳ್ತಾರೆ. ಸಾತ್ವಿಕವಾದ ಧರ್ಮಗಳೇನಿವೆ ಅಲ್ಲ, ಆ ಶುದ್ಧ ಸಾತ್ವಿಕ ಧರ್ಮಗಳು ನಮ್ಮ ಸುತ್ತಲೂ ನೆಲೆಸ್ತದಂತೆ. ಬಂತು ಯಾರೋ ಧಾರ್ಮಿಕರಾದವ್ರು ಬಂದು ನೆಲೆಸ್ತಾರ, ಯಾರೋ ಹಿತವನ್ನ ಹೇಳೋರು ಬಂದು ನೆಲೆಸ್ತಾರ, ನಮ್ಮನ್ನ ಅಡ್ಡದಾರಿಗೆ ಹೋಗದೆ ಇದ್ದಂತೆ ತಡೆಯುವಂಥವ್ರು ಬಂದು ನೆಲೆಸ್ತಾರ. ಇದೆಲ್ಲ ಯಾಕೆ ಅಂದ್ರೆ ನಾವು ದೇವರನ್ನ ಸಾಧು ಸಾಮ ಸಾಧು ಸಾಮ ಅಂತ ಉಪಾಸನೆ ಮಾಡಿದ್ದರ ಫಲ. ಬರೇ ನೆಲೆಸುವುದಲ್ಲ, ಒಂದ್ ದಿವ್ಸ ಬಂದು 2 ದಿವ್ಸ ಬಂದು ಹೋಗ್ಬಿಟ್ರೆ ಮುಂದೆ ಸ್ಥಿರವಾಗಿ ನೆಲೆಸ್ತಾರಂತೆ ನಮ್ಮ ಹತ್ರ. ವಾಕ್ಯ ಓದ್ರಿ. ಯಹ ಏತದೇವಂ ವಿದ್ವಾನ್, ಯಾರು ಈ ರೀತಿಯಾಗಿ ತಿಳಿದು ಭಜಿಸ್ತಾನೋ, ಸಾಧು ಸಾಮ ಇತಿ ಉಪಾಸ್ತೆ ಅಭ್ಯಾಸೋಹ ಯದೇನಂ, ಕೂಡಲೇ ಒಡನೆ ಯದೇನಂ ಸಾಧವೋ ಧರ್ಮಾಹ ಆಗಚ್ಚೇಯು, ಸದ್ಧರ್ಮಗಳೆಲ್ಲವೂ ನಮ್ಮ ಹತ್ರಕ್ಕೆ ಬರ್ತವೆ. ಸದ್ಧರ್ಮಗಳೆಲ್ಲವೂ ನಮ್ಮ ಹತ್ರಕ್ಕೆ ಬರ್ತವೆ. ಭಾಗವತ ಧರ್ಮಗಳೆಲ್ಲವೂ, ವೈಷ್ಣವ ಧರ್ಮಗಳೆಲ್ಲವೂ, ವಿಷ್ಣು ಭಕ್ತರೆಲ್ಲರೂ ನಮ್ಮ ಹತ್ರಕ್ಕೆ ಬರ್ತಾರೆ. ಧರ್ಮಗಳು ತಾವಾಗಿ ಬರ್ಲಿಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ಧಾರ್ಮಿಕರಾದ ವ್ಯಕ್ತಿಗಳು ನಮ್ಮ ಹತ್ರ ಬರ್ತಾರೆ. ಆದ್ದರಿಂದ ಈಗ ನೀವು ಗಮನಿಸ್ರಿ, ಇಷ್ಟು ಜನ ಎಲ್ಲ ನೀವು ಒಟ್ಟಿಗೆ ಸೇರಿದ್ದೀರಲ್ಲ, ಇದು ನೀವು ಯಾವಾಗ ದೇವರನ್ನ ಸಾಧು ಅಂತ ಉಪಾಸನೆ ಮಾಡಿದ್ದೀರಿ, ಇವತ್ತು ಪ್ರತಿಕ್ಷಣ ಅದರ ಫಲ ಉಣ್ತಾ ಇದ್ದೀರಿ. ಇಲ್ಲದೆ ಇದ್ರೆ ಇಷ್ಟು ಮಂದಿ ಎಲ್ಲ ವಿಷ್ಣು ಭಕ್ತರು ಎಲ್ಲಿ ಸಿಗಬೇಕು? ನಮ್ಮ ಒಂದು ಕಡೆಗೆ ಎಲ್ಲರೂ ಸಂಧ್ಯಾ ವಂದನೆ, ದೇವರ ಪೂಜೆ, ಗೋಪಿಚಂದ್ರ, ಮುದ್ರ, ಅಂಗಾರ, ಅಕ್ಷಂತಿ, ಬಡಿ, ಮೈಲಿಗೆ, ಆಚಾರ ವಿಚಾರ, ಪುರಾಣ ಪಾಠ, ಗುರು ಹಿರಿಯರಲ್ಲಿ ಭಕ್ತಿ ವಿನಯ, ಇಷ್ಟೆಲ್ಲ ಮಂದಿ ನಮಗೆ ಏಕತ್ರ ಸಿಗ್ತಾರ ಅಂತಂದ್ರನ ಏನೋ ಜನ್ಮಾಂತರದಲ್ಲಿ ದೇವರನ್ನ ಸಾಧು ಸಾಮ ಅಂತ ಅಂದೀವೋ ಏನೋ ಗೊತ್ತಿಲ್ಲ. ಈ ಶಬ್ದ ಅಂದಿರ್ಲಿಕ್ಕಿಲ್ಲ, ಆದ್ರೆ ಅರ್ಥ ಮಾತ್ರ ಹೇಳಿರ್ತೇವೆ. ದೇವರು ಒಳ್ಳೆಯವನಪ್ಪ, ದೊಡ್ಡವನು, ನಮಗೆಲ್ಲ ಒಳ್ಳೇದ್ ಮಾಡಿದ್ದಾನೆ ಅಂತ ಅಂದದ್ದಕ್ಕಾದರೂ ಇಂತಹ ಒಂದು ವೈಷ್ಣವ ಪರಿವಾರವನ್ನು ಕೊಟ್ಬಿಟ್ಟಿರ್ತಾನೆ ದೇವರು. ಆದ್ದರಿಂದ ಸಾಧು ಆಗಚ್ಚೇಯುಹು, ಬರೇ ಅಷ್ಟೇ ಅಲ್ಲ, ಉಪಚನಮೇಯುಹು, ಸ್ಥಿರವಾಗಿರ್ತಾವಂತ. ಎದ್ರ ತನಕ? ನಮ್ಮ ಸಾಧನೆ ಆಗೋ ತನಕ ಸ್ಥಿರವಾಗಿ ಇರ್ತಾವ, ಕೈ ಬಿಟ್ಟು ಹೋಗೋದಿಲ್ಲ, ಜೊತೆಗಿರ್ತಾವ. ಕೆಲವೇನಾಗ್ತಾವ್ರಿ, ದೂರದಿಂದ ನೋಡ್ದಾಗ ಬಹಳ ಚಂದ ಅನ್ಸಿರ್ತಾರ್ರಿ ಆಚಾರ. ಏನ್ ಆಚಾರ ಎಲ್ಲರು 4 ದಿವಸ ಆದ್ಮೇಲೆ ಎಲ್ಲೋ ಹೋಗ್ಬಿಟ್ಟಿರ್ತಾರೆ, ಕಾಣಿಸಂಗೇ ಇಲ್ಲ, ಅವ್ರ ಆಚಾರ ಕಾಣಿಸಂಗಿಲ್ಲ. ಎಲ್ಲಿ ಹೋದ್ರು ಹುಡುಕರು ಬದ್ಲು ಅವ್ರನ್ನ ಅಂತ ತಿಳ್ಕೊಂಡು ಹುಡುಕ್ಬೇಕಾಗ್ತಿರ್ತದೆ. ಹಂಗ ಆಗೋದಿಲ್ಲ, ಜೊತೆಗಿರ್ತದೆ ಧರ್ಮ, ಭಾಗವತ ಧರ್ಮ ಜೊತೆಗಿರ್ತದೆ. ಅಷ್ಟು ಅದ್ಭುತವಾದದ್ದಿದು ಅಂತ ಉಪನಿಷತ್ತು ನಮಗೊಂದು ಹೊಸ ಬೆಳಕು ಕೊಡ್ತಾ ಇದೆ. ಅಂಧೋಪಿ ದಿವ್ಯದೃಷ್ಟಿ ಸ್ಯಾತ್ ಅನ್ನುವಂತಹ ಮಾತು ಸತ್ಯ ಆಗ್ತದೆ. ಶ್ರೀಮದಾಚಾರ್ಯ ಭಾಷ್ಯ ಓದೋಣ ಬರ್ರಿ. ಏನಂತಾರ ಭಾಷ್ಯ ನೋಡ್ರಿ. ಸಮಸ್ತಸ್ಯ ಪೂರ್ಣಸ್ಯ, ಉಪನಿಷತ್ತಿನಲ್ಲಿ ಮೂಲದಲ್ಲಿ ಸಮಸ್ತಸ್ಯ ಅಂತ ಶಬ್ದ ಅದ, ಅದಕ್ಕೆ ಅರ್ಥವನ್ನು ಶ್ರೀಮದಾಚಾರ್ಯರು ಪೂರ್ಣಸ್ಯ ಅಂತಾರ. ಸಾಧುತ್ವಾತ್ ಸಾಧುನಾಮ್ನಃ, ಸಾಧು ಎನಿಸಿದ್ದರಿಂದ ಸಾಮ ಎಂಬ ಹೆಸರಿಂದ ಕರೆಸಿಕೊಳ್ಳುತ್ತಾನ. ಅಂದ್ರೆ ಸಾಧು ಸಾಮ ಶಬ್ದಗಳು ಪರ್ಯಾಯ ಶಬ್ದವಾದದ್ದರಿಂದಾಗಿ, ಅರ್ಥ ಆಯ್ತಾ? ಸಾಮನಾಮ್ನಃ ವಿಷ್ಣೋ ಉಪಾಸನಂ ಸಾಧು, ಹಾಗಾಗಿ ಭಗವಂತನ ಉಪಾಸನೆಯನ್ನು ಮಾಡುವುದು ಸಾಧು. ಸಾರತ್ವೇನ ಮೇಯಂ ಸಾಮ, ಸಾರತ್ವೇನ ಧಾರ್ಯಂ ಸಾಧು ಇತ್ಯೇಕ ಏವ ಅರ್ಥ. ಬರೆಸಿಬಿಟ್ಟಿನ ಮೊದಲಿಗೆ ನಾನು, ಹೌದೋ ಇಲ್ಲ ಬರ್ಕೊಂಡಿದ್ದೀರಲ್ಲ. ಧಾರ್ಯ ಅಂದ್ರೆ ರಿಮೆಂಬರಿಂಗ್, ನೆನಪಿಟ್ಟುಕೊಳ್ಬೇಕಾದದ್ದು. ಸರಿ, ಕೆಳಗೆ ಸಾಮ ಸಂಹಿತೆ ವಾಕ್ಯವನ್ನು ಹೇಳ್ತಾರೆ. ಸಾಧುತ್ವಾತ್ ಸಾಮನಾಮಾನಂ ಸಮಸ್ತ ಗುಣಪೂರ್ತಿತಃ ಸಮಸ್ತಂ ಯ ಉಪಾಸೀತ ನಾರಾಯಣಮನಾಮಯಂ ಸರ್ವನಾಮ್ನಾಂ ದೇವತೇತಿ ಸಮುಕ್ತ ಸಾಧು ಧರ್ಮ ಭಾಕ್. ಸಾಧುತ್ವಾತ್ ಸಾಮನಾಮಾನಂ, ಸಾಧು ಎನಿಸಿದ್ದರಿಂದ ಸಾಮನಾಮವಾದ ಭಗವಂತನ ಉಪಾಸನ ಮಾಡ್ರಿ. ಯಾಕ? ಸಮಸ್ತ ಗುಣಪೂರ್ತಿತಃ ಸಮಸ್ತಂ, ಅವ ಸಮಸ್ತ ಗುಣಪೂರ್ಣಾದ್ರಿಂದ ಸಮಸ್ತ ಸಾಧು ಸಾಮ, ಹಿಂಗ ಮೂರು ನಾಮಗಳಿಂದ ಯ ಉಪಾಸೀತ ನಾರಾಯಣ ಮನಾಮಯಂ, ದೋಷದೂರನಾದ ಭಗವಂತನ ಉಪಾಸನೆಯನ್ನು ಮಾಡಿದರೆ ಸರ್ವ ಸಾಮ್ನಾಂ ದೇವತೇತಿ, ಎಲ್ಲ ಸಾಮಗಳಿಗೂ ಅವನೇ ದೇವತ. ಯಾವ ಸಾಮಗಳಿಗೆ? ಹೀಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ ಬರ್ತದ, ಮುಂದಿನ ಪೇಜ್ಞ ಬರ್ತದ, ಬರ್ಕೋಬೇಡ್ರಿ ಯಾರು. ಈ ಸಾಮಗಳಿಂದ, ಆದಿ ಮತ್ತು ಉಪದ್ರವ ಎಂಬ ಸಪ್ತ ಸಾಮಗಳಿಂದ ಅವನೇ ಕರೆಸಿಕೊಳ್ತಾನ ಅಂತ ಯಾರಂತಾನೋ ಸಹ ಮುಕ್ತ ಸಾಧು ಧರ್ಮ ಭಾಗ್.
ಅವನನ್ನ ಮುಕ್ತ ಅಂತ ಕರೆದು ಬಿಡ್ರಿ, ಅವನು ಎಲ್ಲ ಸದ್ಧರ್ಮಗಳನ್ನ ಹೊಂದಿದವನು ಅಂತ ತಿಳಿದುಕೊಂಡು ಬಿಡ್ರಿ. ಮೋಕ್ಷದಲ್ಲಿ ಬರ್ತದ ಅನ್ನೋ ಅರ್ಥ ಇರ್ಲಿ, ಜೊತೆಗೆ ಈ ಅರ್ಥವನ್ನ ತಿಳಿದುಕೊಳ್ಳ್ರಿ. ಇಷ್ಟು ಪ್ರಾಸ್ತಾವಿಕ. ಈಗ ವಿಷಯ ಪ್ರವೇಶವನ್ನ ಮಾಡುವಾಗ ಲೋಕದಲ್ಲಿ ಮೊದಲು ನಾವು ಲೋಕಗಳಲ್ಲಿ ಸಾಮೋಪಾಸನೆಯನ್ನ ಮಾಡಬೇಕು. ಸ್ವಲ್ಪ ಒಂದು 5 ನಿಮಿಷ ಬರೆಸ್ತೀನಿ, ಮೊದಲು ಬರೆದುಕೊಂಡು ಬಿಡ್ರಿ. ಅನಂತರದಲ್ಲಿ ಇದರ ವಿಶೇಷ ಚರ್ಚೆ ವಿಚಾರ ಮಾಡೋಣಂತೆ. ಇವತ್ತು ಎಲ್ಲರೂ ಸ್ವಲ್ಪ ಇದು ವೇದಾಂತ ಸರಿ ಏನು ಅಂದ್ರೆ, ಮೊದಲು ವಿಷಯ ಹೇಳ್ತೀನಿ, 1 ಸೆಕೆಂಡ್ ಕೇಳಿಸ್ಕೊಳ್ರಿ. ಪಂಚಸಾಮಗಳನ್ನ ಫಸ್ಟ್ ಅಭ್ಯಾಸ ಮಾಡೋದು ನಾವು. ಪಂಚಸಾಮಗಳನ್ನ ಫಸ್ಟ್ ಅಭ್ಯಾಸ ಮಾಡೋದು, ಅದನ್ನ ಅನೇಕ ಸ್ಥಳಗಳಲ್ಲಿ ಅಭ್ಯಾಸ ಮಾಡುವುದು. ಆಯ್ತಾ? ಪಂಚಸಾಮದ ಹೆಸರು ಬರ್ಕೊಂಡ್ಬಿಡ್ರಿ. ಪಂಚಸಾಮ ಅಂತ ಬರ್ಕೊಂಡು ಹೆಸರು ಬರ್ಕೊಂಡ್ಬಿಡ್ರಿ. ಆಮೇಲೆ ಉಳಿದದನ್ನ ಹೇಳ್ತೀನಿ. ಪಂಚಸಾಮ ಆಯ್ತಾ? ಬರ್ಕೊಳ್ರಿ. ಹಿಂಕಾರ ನಂಬರ್ 1, ಅದು ಸಾಲಾಗೆ ಬರ್ಕೊಂಡ್ಬಿಡ್ರೆ, ಹಿಂಗ ತಳಗ ಮೇಲೆ ಬರ್ಕೊಬೇಡ್ರಿ, ಹಿಂಗ್ ಸಾಲಾಗೆ ಬರ್ಕೊಳ್ರಿ, ಆಮೇಲೆ ತಳಗ ಮೇಲೆ ಬರ್ಕೊಂತ ಹಂಗ್ ಬೇಡ, ಹಿಂಗ ಸಾಲ ಕಂಟಿನ್ಯೂ. ಹಿಂಕಾರ, ಪ್ರಸ್ತಾವ, ಉದ್ಗೀತ. ಹಿಂಕಾರ, ಪ್ರಸ್ತಾವ, ಉದ್ಗೀತ. ಪ್ರತಿಹಾರ, ನಿಧನ. ಪ್ರತಿಹಾರ, ನಿಧನ 5 ಆಯ್ತು. ಸರಿ ಆಯ್ತಾ? ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ ಅನ್ನುವಂಥದ್ದು. ಸರಿ, ಈಗ ಏನಾಯ್ತು ಅಂದ್ರೆ 5 ಸಾಮಗಳನ್ನು ತಿಳ್ಕೊಂಡ್ವಿ ನಾವೀಗ. ತಿಳಿದುಕೊಂಡ ಮೇಲೆ ಏನ್ ಮಾಡೋದು ಅಂತಂದ್ರೆ, ಈಗ 5 ಲೋಕಗಳು, 5 ಸಾಮಗಳು, 5 ಭಗವದ್ ರೂಪಗಳು, 3 ಕಾಲಮ್ ಮಾಡ್ಕೋಬೇಕು ನಾವೀಗ. ಸರಿನಾ? 3 ಕಾಲಮ್ ಮಾಡ್ಕೊಳ್ಳೋದು. ಮೊದಲನೇದ್ದು ಪೃಥಿವಿ, ಹಿಂಕಾರ ಬರ್ಕೊಳ್ರಿ. ಪೃಥಿವಿ, ಹಿಂಕಾರ. ಕಾಲಂನಲ್ಲಿ ಪೃಥ್ವಿ ಬರ್ಕೋಬೇಕು, 2ನೇ ಕಾಲಂನಲ್ಲಿ ಹಿಂಕಾರ ಬರ್ಕೋಬೇಕು, 3ನೇ ಕಾಲಂನಲ್ಲಿ ಹೇಳ್ತೀನಿ ಮುಂದೆ. ಪ್ರದ್ಯುಮ್ನ. ಹಿಂಕಾರದಲ್ಲಿ ಯಾರು ಬರ್ಕೋಬೇಕು? ಪ್ರದ್ಯುಮ್ನ. ಸರಿನಾ? ಅದು ಬಾಜುಕ್ ಹೌದು ಪ್ರದ್ಯುಮ್ನ. ನೋಡ್ರಿ ಏನ್ ಬರ್ಕೊಂಡ್ರಿ? ಹಿಂಕಾರ ಬರ್ಕೊಂಡ ಮೇಲೆ ಪೃಥ್ವಿ, ಮೊದಲು ಪೃಥ್ವಿ ಬರ್ಕೊಂಡ್ರಿ. ಪೃಥ್ವಿ, ಹಿಂಕಾರ, ಪ್ರದ್ಯುಮ್ನ, ಹಿಂಗ ಸಾಲಾಗಿ ಬರ್ಕೋಬೇಕು 3 ಕಾಲಂ ಒಳಗ. ಅಂದ್ರ ಪೃಥ್ವಿ ಲೋಕದಲ್ಲಿ ಹಿಂಕಾರ ಸಾಮ ಪ್ರತಿಪಾದ್ಯನಾದ ಪ್ರದ್ಯುಮ್ನನ ಉಪಾಸನೆ ಮಾಡಬೇಕು. ಇಷ್ಟು ವಿಷಯ ಅರ್ಥ ಆಯ್ತಾ ಈಗ? ಓಕೆನಾ? ರೈಟ್, ಡನ್. ಮುಂದ ಪೃಥ್ವಿ ಆಯ್ತು. ಅದಾದ ಮೇಲೆ ಅಗ್ನಿ. ಅದಾಡ್ತಾರೆ. ಬರೋಬ್ಬರ. ಅಗ್ನಿಯಲ್ಲಿ ಯಾರಪ್ಪ? ಅಗ್ನಿ ಬಾಜುಕ ಪ್ರಸ್ತಾವ ಅಂತ ಬರ್ಕೊಳ್ರಿ. ವಾಸುದೇವ ಅಂತ ಬರ್ಕೊಳ್ರಿ. ಇನ್ನು ಅಂತರಿಕ್ಷ, ಉದ್ಗೀತ, ನಾರಾಯಣ ಅಂತ ಬರ್ಕೊಳ್ರಿ. ಅಂತರಿಕ್ಷ, ಉದ್ಗೀತ, ನಾರಾಯಣ ಅಂತ ಬರ್ಕೊಳ್ರಿ. ಆದಿತ್ಯ, ಪ್ರತಿಹಾರ, ಅನಿರುದ್ಧ ಅಂತ ಬರ್ಕೊಳ್ರಿ. ಆದಿತ್ಯ, ಪ್ರತಿಹಾರ, ಅನಿರುದ್ಧ ಅಂತ ಬರ್ಕೊಳ್ರಿ. ಸ್ವರ್ಗ, ನಿಧನ, ಸಂಕರ್ಷಣ ಅಂತ ಬರ್ಕೊಳ್ರಿ. ಸ್ವರ್ಗ, ನಿಧನ, ಸಂಕರ್ಷಣ. ನಿಧನ ಅನ್ನೋದು ಸಾಮದ ಹೆಸರು. ಸ್ವರ್ಗ, ನಿಧನ, ಸಂಕರ್ಷಣ ಅಂತ ಬರ್ಕೊಳ್ರಿ. 5 ಒಂದ್ಸರ್ತಿ ಹೇಳ್ತೀನಿ, ಕೇಳಿಸಿ ಕೊಳ್ಳಿರಿ. ಪೃಥ್ವಿಯಲ್ಲಿ ಹಿಂಕಾರ ಸಾಮ ಪ್ರತಿಪಾದ್ಯನಾದ ಪ್ರದ್ಯುಮ್ನನು, ಅಗ್ನಿಯಲ್ಲಿ ಪ್ರಸ್ತಾವ ಸಾಮ ಪ್ರತಿಪಾದ್ಯನಾದ ವಾಸುದೇವನು, ಅಂತರಿಕ್ಷದಲ್ಲಿ ಉದ್ಗೀತ ಸಾಮ ಪ್ರತಿಪಾದ್ಯನಾದ ನಾರಾಯಣನು, ಆದಿತ್ಯನಲ್ಲಿ ಪ್ರತಿಹಾರ ಸಾಮ ಪ್ರತಿಪಾದ್ಯನಾದ ಅನಿರುದ್ಧನು, ಸ್ವರ್ಗದಲ್ಲಿ ನಿಧನ ಸಾಮ ಪ್ರತಿಪಾದ್ಯನಾದ ಸಂಕರ್ಷಣನು ಇದ್ದಾನ. ಸರಿ ಆಯ್ತಾ? ಇದು ಹೆಂಗಾತು? ಪೃಥ್ವಿಯಿಂದ ಮೇಲ್ ಹೋಗ್ಕೋತ್ ಹೋದ್ವಿ ನಾವೀಗ. ಗೊತ್ತಾಯ್ತಾ ಹೆಂಗ್ ಹೋಗಿದ್ವಿ ಅಂದ್ರೆ, ಪೃಥ್ವಿಯಲ್ಲಿರುವ ಅಗ್ನಿ, ಅನಂತರದಲ್ಲಿ ಅಂತರಿಕ್ಷದಲ್ಲಿರತಕ್ಕಂತಹ ಅಗ್ನಿ, ಅನಂತರದಲ್ಲಿ ಸ್ವರ್ಗ, ಹಿಂಗ್ ಹೋಗಿ ಕ್ರಮಾನ. ಎಲ್ಲಾರು ಒಂದ್ಸಲ ನೋಡ್ತೀರಾ ನನ್ನ ಕಡೆಗೆ? ದಯಮಾಡಿ ದಯವಿಟ್ಟು ನೋಡ್ರಿ ಒಂದ್ಸರ್ತಿ.
ಪೃಥ್ವಿಯಲ್ಲಿರುವ ಅಗ್ನಿ, ಅಂತರಿಕ್ಷದಲ್ಲಿರ್ತಕ್ಕಂತಹ ಅಗ್ನಿ, ಆಮೇಲೆ ಅಂತರಿಕ್ಷ, ಅನಂತರದಲ್ಲಿ ಸ್ವರ್ಗದಲ್ಲಿರ್ತಕ್ಕಂತಹ ಅಗ್ನಿ, ಹಿಂಗ್ ಉಪಾಸನೆ ಮಾಡ್ಕೊಂಡು ಹೋಗಿದ್ದೀವಿ ನಾವು. ಪೃಥ್ವಿಯಲ್ಲಿ ಅಗ್ನಿ ಇದ್ದಾನೆ, ಅಂತರಿಕ್ಷ, ಸ್ವರ್ಗದಲ್ಲಿ ಆದಿತ್ಯನಿದ್ದಾನೆ. 5 ಸ್ಥಳಗಳಲ್ಲಿ 5 ಉಪಾಸನೆಯನ್ನು ಮಾಡಿದ್ದೇವೆ. ಅರ್ಥ ಆಯ್ತಾ? ಬುದ್ಧಿಗೋತ ಹೆಂಗಂತಿಕೊಂಡು ನಾವು ಈ ಭೂಮಿಯಲ್ಲಿ ವಾಸ ಮಾಡುವರು. ನಮಗೆ ಇಲ್ಲಿ ಭಗವಂತನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕಿರುವಂತಹ ಒಂದು ಇದು ನಿಲ್ದಾಣ ಅಂದ್ರೆ ಅಗ್ನಿ, ಮೇಲೆ ಅಂತರಿಕ್ಷ, ಅದರ ಮೇಲೆ ಇರುವಂತಹ ಸ್ವರ್ಗ, ಅಲ್ಲಿರುವಂತಹ ಅಗ್ನಿ ಯಾರು ಅಂದ್ರೆ ಸೂರ್ಯ. ಮುಗಿದೋಯ್ತು, ಚಾಪ್ಟರ್ ಕ್ಲೋಸ್. ಈ 5 ಸ್ಥಳಗಳಲ್ಲಿ ನಾವು 5 ಸಾಮ ಪ್ರತಿಪಾದ್ಯನಾದವರನ್ನು ಉಪಾಸನೆ ಮಾಡಿದ್ದೇವೆ. ಈಗಿದು ಕೆಳಗಿನಿಂದ ಮೇಲ್ ಹೋಯ್ತಲ್ಲ, ಆ ಕಡೆಯಿಂದಲೂ ಕೆಳಗಡೆಗೆ ಬರ್ಲಿಕ್ಕೆ ಬರ್ತದೆ ಅಂತ ಇನ್ನೊಂದು ರೌಂಡ್. ಇದು ಆರೋಹಣ ಕ್ರಮ, ಅವರೋಹಣ ಕ್ರಮದಲ್ಲೂ ಉಪಾಸನದ ಬರ್ಕೊಳ್ರಿ. ಸ್ವರ್ಗದಲ್ಲಿ ಹಿಂಕಾರ, ಇದು ಅವರೋಹಣ ಕ್ರಮ ಅಂತ ಬರ್ಕೊಳ್ರಿ ಕೆಳಗಡೆಗೆ. ಅವರೋಹಣ ಕ್ರಮ ಏನದು? ಡಿಸೆಂಡಿಂಗ್ ಆರ್ಡರ್ ಅಂತ ಬರ್ಕೊಂಡು ಅವರೋಹಣ ಕ್ರಮ ಅಂತ ಬರ್ಕೊಳ್ರಿ. ಅವರೋಹಣ ಕ್ರಮದಲ್ಲಿ ಸ್ವರ್ಗ, ಆದಿತ್ಯ, ಹಿಂಕಾರ. ಸ್ವರ್ಗ, ಆದಿತ್ಯ, ಹಿಂಕಾರ. ಹೆಂಗ್ ಬರ್ಕೊಂಡ್ರಿ? ಸರಿ ಅದ. ಸ್ವರ್ಗ ಬರ್ಕೊಂಡು ಅಲ್ಲ, ಒಂದ್ ನಿಮಿಷ ತಪ್ಪು. ಸ್ವರ್ಗ, ಹಿಂಕಾರ, ಪ್ರದ್ಯುಮ್ನ ಬರ್ಕೋಬೇಕು. ಒಂದೇ ನಿಮಿಷ, ಅವಸರ ಆಯ್ತು, ಸ್ವಲ್ಪ ಹೇಳ್ತೀನಿ. ಕಾಲಮ್ ವೈಸ್ ಬರ್ಕೊಳ್ಳೋದು ಸರಿ ಅದ. ಸ್ವರ್ಗ ಬರ್ಕೋಬೇಕು, ಹಿಂಕಾರ ಬರ್ಕೊಂಡು ಪ್ರದ್ಯುಮ್ನ ಬರ್ಕೋಬೇಕು ಅಷ್ಟೆ, ಮತ್ತೆ ಇಲ್ಲ. ಆದಿತ್ಯ, ಪ್ರಸ್ತಾವ, ವಾಸುದೇವ, ಅಂತರಿಕ್ಷ, ಉದ್ಗೀತ, ನಾರಾಯಣ. ಅವ ಹೋಗ್ಲೇ ಇಲ್ಲ, ಅವ ಅಲ್ಲೇ ಉಳ್ಕೊಂಡ್ಬಿಟ್ಟವ. ಅಗ್ನಿ, ಪ್ರತಿಹಾರ, ಅನಿರುದ್ಧ, ಪೃಥ್ವಿ, ನಿಧನ, ಸಂಕರ್ಷಣ. ಸರಿ ಹೋಯ್ತು. ಓಕೆನಾ? ಬರ್ಕೊಂಡ್ರ? 5 ಬಂದ್ರಿಲ್ಲ, 10 ಮಂದಿ ಬಂದ್ರಿಲ್ಲ, ಹೇಳ್ರಿ ನೋಡಂತ. ಒಡೆಕರ್ಮಮ್ಮ ಮೊದ್ಲಿಂದ ಸ್ವರ್ಗ, ಹಿಂಕಾರ, ಪ್ರದ್ಯುಮ್ನ, ಆದಿತ್ಯ, ಪ್ರಸ್ತಾವ, ವಾಸುದೇವ, ಅಂತರಿಕ್ಷ, ಉದ್ಗೀತ, ನಾರಾಯಣ, ಅಗ್ನಿ, ಪ್ರತಿಹಾರ, ವಾಸುದೇವ, ಪೃಥ್ವಿ, ನಿಧನ, ಸಂಕರ್ಷಣ. ಇಷ್ಟೇ, ಬೇರೆ ಏನಿಲ್ಲ. ಅಗ್ನಿಯಲ್ಲಿ ವಾಸುದೇವ. ಇಲ್ಲ ನೋಡ್ರಿ, ಹಂಗಾಯ್ತೇನದು? ಏನ್ ಹೇಳಿದ್ದೆ? ಅಲ್ಲ, ಹಿಂಕಾರ ಸ್ವರ್ಗದಲ್ಲಿ ಹಿಂಕಾರ ಅಂತ ಅನ್ನೋದ್ರಿಂದ ಮೇಲೆ ಹಿಂಕಾರನ ಯಾರು ಬರ್ಕೊಂಡಿರಿ? ಪ್ರದ್ಯುಮ್ನ ಬರ್ಕೊಂಡಿದ್ದೀರಾ? ಸರಿ. ಆದಿತ್ಯನಲ್ಲಿ ಯಾರು ಬರ್ಕೋಬೇಕು? ಈಗ ಪ್ರಸ್ತಾವ ಅಂತ ಬರ್ಕೋಬೇಕು. ಪ್ರಸ್ತಾವ ಸಾಮಕ್ ಮೊದ್ಲು ಯಾರು ಬರ್ಕೊಂಡಿದ್ರಿಪ್ಪ? ವಾಸುದೇವನ್ ಬರ್ಕೊಂಡಿದ್ದೀರಿ. ಹಾ, ಅಲ್ಲ, ಈಗ ಅಗ್ನಿಯಲ್ಲಿ ಅನಿರುದ್ಧನ ಹೇಳಿದ್ನಲ್ಲ, ಅಗ್ನಿಯಲ್ಲಿ ಪ್ರತಿಹಾರ ಅಂತ ಅನಿರುದ್ಧ ಅಂತ ಹೇಳಿದ್ನಲ್ಲ. ಇಲ್ಲ, ಸಾರಿ, ವ್ಯತ್ಯಾಸ ಆಗ್ಯದ. ಅಗ್ನಿಯಲ್ಲಿ ಪ್ರತಿಹಾರ ಅನಿರುದ್ಧನೇ. ಹೇಳೋ ಕಾಲಕ್ಕೆ ಹೇಳ್ಬಹುದು. ಸರಿ ಹೇಳಿ, ವ್ಯವಸ್ಥೆ ಸರಿ. 5 ಮಂದಿ ಏನು ವ್ಯತ್ಯಾಸ ಆಗಿಲ್ಲ. ಅಂದ್ರೆ ಲೋಕಗಳನ್ನು ವ್ಯತ್ಯಾಸ ಮಾಡ್ಕೊಡ್ರಿ, ಏನ್ ಸಮಸ್ಯೆ ಇಲ್ಲ. ಹಿಂಕಾರಕ್ ಪ್ರದ್ಯುಮ್ನ, ಪ್ರಸ್ತಾವಕ್ಕ ವಾಸುದೇವ, ಅಂತರಿಕ್ಷಕ್ಕೆ ನಾರಾಯಣ, ಪ್ರತಿಹಾರಕ್ಕ ಅನಿರುದ್ಧ, ನಿಧನಕ್ಕ ಸಂಕರ್ಷಣ. ಅದಕ್ಕೆ ಅವ್ರವ್ರು ಸರಿ ಇರ್ಬೇಕಷ್ಟ, ಮತ್ತೇನಿಲ್ಲ. ಸರಿನಾ? ಓಕೆ, ಇಷ್ಟು ಮುಗೀತೀಗ. ಸರಿ ಆಯ್ತೇನ್ರಿ? ಕರೆಕ್ಟ್ ಅದಲ್ಲ? ಸರಿ ಆಯ್ತು. 10 ರೂಪಗಳಾಯ್ತು ಈಗ. ಅಂದ್ರೆ ಇದು ಉಪಾಸನೆ ಹೆಂಗದ ಅಂದ್ರೆ ಆರೋಹಣ ಹಾಗೂ ಅವರೋಹಣ ಕ್ರಮದಲ್ಲದ. ಸರಿ ಹೋಯ್ತಾ? ಈಗ ಸ್ವಲ್ಪ ಗಮನಿಸ್ರಿ. ಏನ್ ಗಮನಿಸ್ಬೇಕು ಅಂದ್ರೆ, ಸಾಮವನ್ನ ಹೇಳುವಾಗ ಆತ ಹೆಂಗ್ ಹೇಳ್ತಿರ್ತಾನ ಅಂದ್ರೆ, ಮೊದಲು ಆರೋಹಣ ಕ್ರಮದಲ್ಲಿ ಹೇಳ್ತಾನ, ಆಮೇಲೆ ಅವರೋಹಣ ಕ್ರಮದಲ್ಲಿ ಹೇಳ್ತಾನ. ಸಂಗೀತವನ್ನ ಮೊದಲು ಏರ್ಸ್ಕೋತ ಹೋಗ್ತಾರ, ಆಮೇಲೆ ಇಳಿಸ್ಕೋತ ಬರ್ತಾರ. ಹೌದಾ? ಹಾಗೆ ಭಗವದ್ ರೂಪಗಳನ್ನ ಹೇಳಬೇಕು. ಅಂದ್ರೆ ಈಗ ಅವ ಸಾಮ ಅನ್ನವ ಹೆಂಗಂತಿರ್ಬೇಕು ಅಂದ್ರೆ, ಇಲ್ಲಿಂದ ಎಷ್ಕೋತ ಹೋಗ್ಬೇಕು. ಅವ ಹಿಂಕಾರ, ಪ್ರಸ್ತಾವ, ಉದ್ಗೀತ, ಆದಿತ್ಯ, ನಿಧನ ಅಂತ ಮೇಲ್ತಕ್ಕ ಹೋಗ್ಬೇಕು. ಉಲ್ಟಾ ಅಲ್ಲಿಂದ ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ ಅಂತ ಬರಬೇಕು. ಇದು ಸಾಮದಲ್ಲಿ ಸಂಗೀತದ ಮಹಿಮಾ ಎಷ್ಟು ಚಂದದ ಅಂತ ಅರ್ಥ ಆಗ್ಲಿಕ್ಕೆ ನಮ್ಗೀಗ. ಓಕೆನಾ? ತಿಳಿತಾ ಏನಂತ ಹೇಳಿದ್ದು? ಈಗೇನದ, ಉಪನಿಷತ್ತನ್ನ ಬಿಚ್ಚಿ ಬರ್ದಿಟ್ಕೊಂಡ್ಬಿಟ್ಟಿವಿ ಅಷ್ಟ. ಇನ್ನೂ ಏನೂ ನಾವು ಕಾರ್ಬಾರ್ ಮಾಡಿಲ್ಲ, ಅದ್ರೊಳಗೆ ಚರ್ಚಾಕ್ ಹೋಗಿಲ್ಲ ಅದ್ರೊಳಗೆ ನಾವೀಗ.
ಓಕೆನಾ? ಸರಿ. ಲೋಕೇಶು ಪಂಚವಿಧಂ ಸಾಮ ಉಪಾಸೀತ ಪೃಥಿವೀ ಹಿಂಕಾರೋ ಅಗ್ನಿ ಪ್ರಸ್ತಾವೋ ಅಂತರಿಕ್ಷ ಮುದ್ಗೀತ ಆದಿತ್ಯ ಪ್ರತಿಹಾರೋ ದೌರ್ನಿಧನಂ ಇತಿ ಊರ್ಧ್ವೇಷು ಅಥ ಆವೃತ್ತೇಷು ಡಿಸೆಂಡಿಂಗ್ ಆರ್ಡರ್ ಒಳಗ ದೌರ್ ಹಿಂಕಾರ ಆದಿತ್ಯ ಪ್ರಸ್ತಾವೋ ಅಂತರಿಕ್ಷ ಮುದ್ಗೀತೋ ಅಗ್ನಿ ಪ್ರತಿಹಾರ ಪೃಥಿವೀ ನಿಧನಂ ಕಲ್ಪಂತೆ ಹಾಸ್ಮೈ ಲೋಕಾ ಊರ್ಧ್ವಾಶ್ಚ ಆವೃತ್ತಾಶ್ಚ ಯಯೇತದೇವಂ ವಿದ್ವಾನ್ ಲೋಕೇಶು ಪಂಚವಿಧಂ ಸಾಮ ಉಪಾಸ್ತೆ 305 ಪೇಜ್ ನಂಬರ್. ಕಲ್ಪಂತೆ ಹಾಸ್ಮೈ ಲೋಕಾಹ ಊರ್ಧ್ವಾಶ್ಚ ಆವೃತ್ತಾಶ್ಚ, ಈ ಮೇಲೆ ಏರುವ ಹಾಗೂ ಕೆಳಗಿಳಿದು ಬರುವಂತಹ ಏನ 5 ಭಗವದ್ ರೂಪಗಳಿವೆಯೋ, ಮೇಲ್ ಹೋಗುವಾಗ 5 ಮಂದಿ, ಕೆಳಗೆ ಬರುವಾಗ 5 ಮಂದಿ, 10 ಮಂದಿ ಇದ್ದಾರಲ್ಲ. ಕಲ್ಪಂತೆ ಹ ಅಸ್ಮೈ ಲೋಕಾಹ ಊರ್ಧ್ವಾಶ್ಚ ಆವೃತ್ತಾಶ್ಚ, ಊರ್ಧ್ವಾಹ ಆವೃತ್ತಾಹ ಲೋಕಾಹ, ಮೇಲೇರುವ ಕೆಳಗಿಳಿಯುವ 10 ರೂಪಗಳೇನಿವೆ ಭಗವಂತನದ್ದು. ಯಹ ಏತದೇವಂ ವಿದ್ವಾನ್ ಲೋಕೇಶು ಪಂಚವಿಧಂ ಸಾಮ ಉಪಾಸ್ತೆ, ಯಾರು ಹಿಂಗ ಉಪಾಸನೆ ಮಾಡ್ತಾರೋ ಅಸ್ಮೈ ಕಲ್ಪಂತೆ, ಅವನಿಗೆ ಏನು ಬೇಕೋ ಅದನ್ನ ತಂದು ಕೊಡ್ಲಿಕ್ಕೆ ನಿಂತುಕೊಳ್ತಾರಂತವ್ರು. ಯಾರು? ಆ 10 ರೂಪಗಳು. ಕಲ್ಪಂತೆ ಹ ಅಸ್ಮೈ. ನೀ ಕೇಳ, ನೀ ಏನ್ ಬೇಕು ಕೇಳ, ನಾ ಕೊಡ್ತೀನಿ, ತಂದು ಕೊಡ್ತೀನಿ, ಕೇಳಿ ಅಂತ ಹೇಳಿ ನಿಂತುಕೊಳ್ತಾರಂತೆ ಈ 10 ರೂಪಗಳು ಪರಮಾತ್ಮ. ಏನ್ ಆಶ್ಚರ್ಯ, ಏನ್ ಆಶ್ಚರ್ಯ. ಮೋಕ್ಷಾಧಿಕಂ ಅಭೀಷ್ಟಂ ಯತ್ ಕಲ್ಪಂತೆ ಸದೈವಹಿ, 10 ರೂಪಗಳು ದಶಮೂರ್ತಿಗಳಾಗಿ ಬಂದು ನಿಂತ್ಕೊಳ್ತಾರೆ. ಇದನ್ನ ನಾವು ಊಹಾ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಹಿಂಗ್ ಹೋಗೋ ಕಾಲಕ್ಕೆ ರೂಪಗಳು ಬೇರೆ ಅವ, ತೆಳಗಿಳಿದು ಬರೋ ಕಾಲಕ್ಕೆ ರೂಪಗಳು ಬೇರೆ ಆಗ್ಬಿಟ್ಟಾವ, ಸಾಮಗಳು ಬೇರೆ ಆಗ್ಬಿಟ್ಟಾವ. ಆ ದಶಮೂರ್ತಿಗಳು ನಮ್ ಜೊತೆಗೆ ಇದ್ದುಕೊಂಡು ಕೆಲಸ ಮಾಡ್ತಾವ. ಏನ್ ಆಶ್ಚರ್ಯ ನೋಡ್ರಿ. ಒಂದು ದಶಾವತಾರದ ಕಥೆ ಕೇಳಿದ್ವಿ ನಾವು, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ರಾಘವ ಕೃಷ್ಣ ಬುದ್ಧ ಕಲ್ಕಿ ಅಂತ. ಇದು ಇನ್ನೊಂದು ದಶಾವತಾರ. ಪಂಚಸಾಮಗಳನ್ನ ಆರೋಹಣ ಅವರೋಹಣ ಕ್ರಮದಲ್ಲಿ ಹೇಳಿ ದಶಮೂರ್ತಿಗಳ ಚಿಂತನೆ ಮಾಡಿ ದಶಾವತಾರದ ಹೊಸಮುಖದ ಚಿಂತನೆಯನ್ನು ಹೇಳ್ತಾರೆ ಶ್ರೀಮದಾಚಾರ್ಯ. ಇನ್ನೂ ಇದರ ಒಳಗೆ ಪ್ರವೇಶ ಆಗಿಲ್ಲ, ಬರೇ ಬರ್ಕೊಂಡಿವಷ್ಟ. ನಾವೀಗ ಚಾರ್ಟ್ ಮಾಡ್ಕೊಂಡಿವಿ. ಲೋಕೇಶು ಪಂಚವಿಧಂ ಸಾಮ ಉಪಾಸೀತ ಪೃಥಿವೀ ಹಿಂಕಾರ, ಪೃಥಿವಿಯಲ್ಲಿ ಹಿಂಕಾರ ಸಾಮ ಪ್ರತಿಪಾದ್ಯನಾದ ಪ್ರದ್ಯುಮ್ನನ ಉಪಾಸನೆಯನ್ನ ಮಾಡ್ರಿ. ಅಗ್ನಿ ಪ್ರಸ್ತಾವ, ಚಟ 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 ಪಟ ಪಟ ಉರಿತಿರುವಂತಹ ಅಗ್ನಿಯಲ್ಲಿ ಪ್ರಸ್ತಾವ ಎನಿಸಿಕೊಂಡಿರುವಂತಹ ವಾಸುದೇವನ ಉಪಾಸನೆಯನ್ನ ಮಾಡ್ರಿ. ಅಂತರಿಕ್ಷ ಉದ್ಗೀತ, ಅಂತರಿಕ್ಷ ಲೋಕದಲ್ಲಿರುವಂತಹ ಉದ್ಗೀತನಾಮಕನಾದ ನಾರಾಯಣ ಉಪಾಸನೆ ಮಾಡ್ರಿ. ಆದಿತ್ಯ ಪ್ರತಿಹಾರೋ, ಆದಿತ್ಯನಲ್ಲಿರುವ ಅನಿರುದ್ಧನ ಉಪಾಸನೆಯನ್ನ ಮಾಡ್ರಿ. ದ್ಯೌಹು, ಸ್ವರ್ಗದಲ್ಲಿರತಕ್ಕಂತಹ ನಿಧನ ಸಂಕರ್ಷಣನ ಉಪಾಸನೆ ಮಾಡ್ರಿ. ಆಯ್ತಾ? ಈಗ ನೆಕ್ಸ್ಟ್ ಕೆಲಸ ಏನು? ಅದು ಆರೋಹಣ ಅವರೋಹಣ ಬಿಟ್ಬಿಡ್ರಿ, ಅದು ಗೊತ್ತಾಯ್ತು, ಕಲ್ಪನಾ ಬಂತು. ನೆಕ್ಸ್ಟ್ ಕೆಲಸ ಏನು ಅಂತಂದ್ರೆ ಈಗ ಬಹಳ ಕಷ್ಟ ಇದೆ ರೀ, ಬಹಳ ಕಷ್ಟ ಇದೆ. ಶ್ರೀಮದಾಚಾರ್ಯ ದೃಷ್ಟಿಯಲ್ಲಿ ಪೃಥಿವಿ ಎನ್ನುವಂತಹ ಹೆಸರು ಯಾವುದನ್ನ ಹೀಂಕಾರ ಸಾಮವನ್ನು ನಾವು ಪೃಥ್ವಿಯಲ್ಲಿ ಉಪಾಸನೆ ಮಾಡ್ತಿದ್ದೀವಿ, ಅಲ್ಲಿ ನಿಮಗೆ 2 ಜವಾಬ್ದಾರಿ ಬಂತು ಅಂತ ಶ್ರೀಮದಾಚಾರ್ಯ ಅಂತಾರೆ. ಏನ್ 2 ಜವಾಬ್ದಾರಿ ಬಂತು? ಸಿಂಪಲ್ ಆಗಿ ಎಲ್ಲರೂ ನನ್ನ ಕಡೆ, ಕ್ಯಾಮ್ರಾ ಕಡೆಗೆ. ಏನು? ಅವೇನು ಹೀಂಕಾರ ನಾಮಕನಾದ ಪ್ರದ್ಯುಮ್ನ ಇದ್ದಾನಲ್ಲ, ಪ್ರದ್ಯುಮ್ನಲ್ಲಿ ನೀವು ಹೀಂಕಾರ ಸಾಮದ ಅರ್ಥವನ್ನ ಸಮನ್ವಯ ಮಾಡಿ ತೋರಿಸ್ಬೇಕು. ಪೃಥ್ವಿಯಲ್ಲಿ ಇದ್ದಾನಂದ್ರೆ ಪೃಥ್ವಿ ಎಂಬ ಶಬ್ದವನ್ನ ಪರಮಾತ್ಮಲ್ಲಿ ಸಮನ್ವಯ ಮಾಡಿ ತೋರಿಸ್ಬೇಕಿದೆ ನಿಮ್ ಜವಾಬ್ದಾರಿ. ಅರ್ಥ ಆಗ್ತಿಲ್ಲಲ್ಲ? ಒಂದ್ ಕೆಲಸ ಮಾಡ್ರಿ. ಏನ್ ಕೆಲಸ ಮಾಡ್ರಿ ಅಂದ್ರೆ, ಪ್ರದ್ಯುಮ್ನ ಅಂತ ಬರ್ಕೊಂಡು ಅವನಿಂದ ಹೊರಗೆ 2 ಬಾಣ ಬಿಡ್ರಿ. ಪ್ರದ್ಯುಮ್ನ ಅಂತ ಬರ್ಕೊಂಡು ಅವನಿಂದ ಹೊರಗೆ 2 ಬಾಣ ಬಿಡ್ರಿ. ಬಿಟ್ಟು ಪೃಥಿವಿಯಲ್ಲಿ ಮತ್ತು ಹೀಂಕಾರದಿಂದ ಅಂತ ಬರ್ಕೊಳ್ರಿ. ಗೊತ್ತಾತಿಲ್ಲ ಮಾಮ ಹೆಂಗಂತ ಹೇಳಿ? ಪೃಥಿವಿಯಲ್ಲಿ ಒಂದ್ ಕಡೆಗೆ, ಹೀಂಕಾರದಿಂದ ಅಂತ ಒಂದ್ ಕಡೆ ಬರ್ಕೊಳ್ರಿ. ಸರಿ ಆಯ್ತಾ? ಕರೆಕ್ಟ್ ಕರೆಕ್ಟ್. ಏನಾತು? ಸರಿ ಆಯ್ತಾ? ವಿಷಯ ತಿಳಿತಾ? ಹೇಳಿದ್ದು ಹಿಂಗ್ಯಾಕ್ ನಾ ಹೇಳಿಕತ್ತೀನಿ, ಶ್ರೀಮದಾಚಾರ್ಯ ಹಿಂಗ್ಯಾಕ್ ಹೇಳಿಕತ್ತಾರ ಅಂತಂದ್ರೆ, ಉಪನಿಷತ್ತಿನಲ್ಲಿ ಪೃಥಿವೀ ಹೀಂಕಾರ ಸಮಾನ ವಿಭಕ್ತಿ ವಚನಗಳಲ್ಲಿ ಇವೆ ಅವ 2 ಶಬ್ದಗಳು. ಅರ್ಥ ಆಯ್ತಾ?
ಪೃಥಿವಿ ಹಿಂಕಾರ ಸಾ ಅಗ್ನಿ ಪ್ರಸ್ತಾವ. ನೋಡ್ರಿ, ಅಗ್ನಿ ಪ್ರಥಮ ವಿಭಕ್ತಿಯ ಏಕವಚನದಲ್ಲದ, ಪ್ರಸ್ತಾವ ಪ್ರಥಮ ವಿಭಕ್ತಿ ಏಕವಚನದಲ್ಲದ. ಎಲ್ಲಿ ಎರಡು ಶಬ್ದಗಳಲ್ಲಿ ವಿಭಕ್ತಿ ವಚನಗಳು ಒಂದಾಗ್ತದೋ ಆವಾಗ ಅವೆರಡೂ ಕೂಡ ಅಭಿನ್ನ ಎಂಬ ಅರ್ಥ ಬರ್ತದೆ ಸಂಸ್ಕೃತದಲ್ಲಿ. ಸಂಸ್ಕೃತದಲ್ಲಿ ಅಂದ್ರೆ ಭಾಷೆಯಲ್ಲಿ. ಉದಾಹರಣೆಗೆ ಸೀತಾಪತಿ ರಾಮ ಅಂತ ಕರೆದರೆ, ಸೀತಾಪತಿ ಪ್ರಥಮ ವಿಭಕ್ತಿ ಏಕವಚನದಲ್ಲದ, ರಾಮ ಪ್ರಥಮ ವಿಭಕ್ತಿ ಏಕವಚನದಲ್ಲದ. ಅದರ ಅರ್ಥ ಏನು ಅಂದ್ರೆ ಸೀತಾಪತಿಯಿಂದ ಅಭಿನ್ನನಾದವನು ರಾಮ, ರಾಮನಿಂದ ಅಭಿನ್ನನಾದವನು ಸೀತಾಪತಿ. ಹೌದೋ ಅಲ್ಲೋ? ಸೀತಾಪತಿ ಒಬ್ಬ ಬ್ಯಾರೆ, ಈ ಅರ್ಥ ಹೇಳಿಕೊಂಡೆ ಕಿತಾಪತಿ ಒಬ್ಬ ಬ್ಯಾರೆ. ಹೌದು, ಅರ್ಥ ತಪ್ಪು ಹೇಳಿದಕ್ಕೆ ಕಿತಾಪತಿ ಆದವ. ಕಿತಾಪತಿನ ತಪ್ಪು ತಿಳ್ಕೊಂಡು ಅವನು ಕಿತಾಪತಿ ಆಗ್ಲಾರ್ದು ಇನ್ನೇನ್ ಮಾಡ್ತಾರ ಮತ್ತವ. ಅಂದಮೇಲೆ ಇಲ್ಲಿ ಶ್ರೀಮದಾಚಾರ್ಯ ಅಂತಾರ, ಉಪನಿಷತ್ತಿನ ಭಾಷೆ ಅರ್ಥ ಮಾಡಿಕೊಳ್ಳ್ರಿ. ಅಗ್ನಿ ಪ್ರಸ್ತಾವ, ಅಂತರಿಕ್ಷ ಮುದ್ಗೀತ, ಆದಿತ್ಯ ಪ್ರತಿಹಾರ, ದ್ಯೌರ್ನಿಧನಂ ಅಂತ ತಿಳಿದುಕೊಂಡು ಎರಡು ಶಬ್ದಗಳಿಗೆ ಸಮಾನ ವಿಭಕ್ತಿಗಳನ್ನು ಇಟ್ಟದ್ರಿಂದ ಆ ರೂಪ ಏನದ ಅಲ್ಲ, ಅವುಗಳು ಆ ಶಬ್ದದಿಂದ ಕರೆಸಿಕೊಳ್ಳುತ್ತವೆ. ಯಾವ ಶಬ್ದದಿಂದ? ಹೀಂಕಾರ ಅನ್ನೋ ಶಬ್ದದಿಂದ ಯಾರನ್ನು ಕರಿಬೇಕು ಈಗ ನೀವು? ಪ್ರದ್ಯುಮ್ನನ್ನ ಕರಿಬೇಕು. ಪೃಥ್ವಿ ಅನ್ನೋ ಶಬ್ದದಿಂದ ಯಾರನ್ನು ಕರಿಬೇಕು ನೀವೀಗ? ಪ್ರದ್ಯುಮ್ನ ಕರಿಬೇಕು. ಸರಿಯಾ? ಅರ್ಥ ಆಗ್ತಾ ಇದೆಯಾ ವಿಷಯ? ಒಂದ್ ಮೆಟ್ಲು ತೆಳಗಿಳಿದಂಗ ಆತಲ್ಲ, ಅದಲ್ಲಂತೊಮ್ಮೆ ಒಂದ್ ಮೆಟ್ಲು ಮೆಟ್ಟಗೆ ಹೋಗೋಣ ಅಂತ ಒಳಗಡೆಗೆ. ಸಮಾನ ವಿಭಕ್ತಿಗಳಿದ್ರೆ ಅಭಿನ್ನರು, ಅಭಿನ್ನರು ಅಂತ ಅರ್ಥ. ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಯಾವುದೇ ಪ್ರಮಾಣ ವಾಕ್ಯಗಳಿರ್ಲಿ, ಶ್ರೀಮದಾಚಾರ್ಯ ಇರಲಿ, ನಾವು ಇಷ್ಟು ಉಪನಿಷತ್ತು 8 ಓದ್ಕೊಂಡು 9ಕ್ಕೆ ಬಂದಿದ್ದೇವೆ. ಈ 8 ಮತ್ತು 9 ಉಪನಿಷತ್ತುಗಳನ್ನು ಓದಿದಾಗ ಶ್ರೀಮದಾಚಾರ್ಯರು ತಪ್ಪದೇ ಎಲ್ಲಾ ಶಬ್ದಗಳನ್ನ ಭಗವಂತನಲ್ಲಿ ಸಮನ್ವಯ ಮಾಡ್ತಾರೆ. ಹೌದಾ? ಎಲ್ಲಾ ಶಬ್ದಗಳನ್ನ ನಾವು ಹಿಂದೆ ನೋಡಿದ್ದೀವಿ. ಇಲ್ಲಿ ಎಲ್ಲಿ ಏನೇ ಈಗ ನೋಡ್ರಿ, ಮೇಲೆ ಸಾಧು ಸಾಮ ಅನ್ನೋ ಶಬ್ದಗಳನ್ನು ಬಿಡ್ಲಿಲ್ಲ ಶ್ರೀಮದಾಚಾರ್ಯರು, ಭಗವಂತನನ್ನೇ ಹೇಳ್ತದೆ ಅಂತ ಮಾಡಿಟ್ರು. ಹೌದೋ ಇಲ್ಲೋ? ಇಲ್ಲಿ ನಮ್ಮದೊಂದು ಪ್ರಶ್ನೆ, ಯಾಕೆ ನಿಮಗೆ ಬೇಕು ಇದು? ಈಗ ನೀವು ಸುಮ್ಮನೆ ಎಲ್ಲರೂ ಬೇರೆ ವ್ಯಾಖ್ಯಾನಕಾರರು ಹೇಳಿದಂತೆ ಸರಳವಾಗಿ ಪೃಥ್ವಿ ಲೋಕದಲ್ಲಿ ಹಿಂಕಾರ ಎಂಬ ಸಾಮವನ್ನು ಉಪಾಸನ ಮಾಡಿಬಿಡು. ಅಕ್ಷರಶಃ ಬೇರೆ ವ್ಯಾಖ್ಯಾನಕಾರರು ಇಷ್ಟು ಬರೆದು ಪೆನ್ನು ಕ್ಯಾಪ್ ಮುಚ್ಚಿಟ್ಕೊಂಡು ಕಿಶದಾಗ ಇಟ್ಕೊಂಡು ಹೋಗ್ಬಿಟ್ರ ಮನೆಗೆ ಅವ್ರು. ಗೊತ್ತಾಗ್ತಿಲ್ಲ ಅಂತ ಹೇಳಿ. ಪೃಥ್ವಿ ಲೋಕದಲ್ಲಿ, ಆ ಪೃಥ್ವಿ ಲೋಕದಲ್ಲೂ ಅಂದಿಲ್ಲ, ಸಾರಿ ನಾ ಹೇಳುವಾಗ ವ್ಯತ್ಯಾಸ ಮಾಡಿದೆ. ಪೃಥ್ವಿಯನ್ನು ಹೀಂಕಾರವೆಂದು ತಿಳಿ, ಸ್ವರ್ಗವನ್ನು ನಿಧನವೆಂದು ತಿಳಿ. ಮುಗಿದು ಬರೆದು ಮುಗಿಸಿ ಪುಸ್ತಕ ಮುಚ್ಚಿಟ್ಬಿಟ್ರು, ಕಟ್ಟಿಟ್ಟು ಹೋಗ್ಬಿಟ್ರ. ವೇದವ್ಯಾಸರ ಪೂಜೆ ಆಗುವ ತಿರುಗಿ ಅವ್ರು. ಶ್ರೀಮದಾಚಾರ್ಯರಿಗೆ ಮಾತ್ರ ಯಾಕೆ ಇದು? ಶ್ರೀಮದಾಚಾರ್ಯರಿಗೆ ಮಾತ್ರ ಯಾಕೆ ಇದು? ಇದನ್ನ ನಾನು ಹೇಳಲಿಕ್ಕೆ ಸಾಯಂಕಾಲ 1 ಗಂಟೆ ಟೈಮ್ ತಗೋಬೇಕು. ಆಕ್ಚುಲಿ ಇದನ್ನ ಹೇಳಲಿಕ್ಕೆ ಸಾಯಂಕಾಲ 1 ಗಂಟೆ ಟೈಮ್ ತಗೋಬೇಕು. ಈಗ ಸಂಕ್ಷೇಪದಲ್ಲಿ ಹೇಳಿ ನಿಮಗೆ ವಿಸ್ತಾರ ಮಾಡಿ ಕೈ ಬಿಟ್ಬಿಡ್ತೇನೆ. ಏನು ಅಂದ್ರೆ, ಈಗ ಒಂದು ಶಬ್ದವನ್ನ ಹೇಳಿದ್ರೆ ಅಂತ ಇಟ್ಕೊಳ್ರಿ. ಉದಾಹರಣೆಗೆ ಹಿಂಕಾರ ಅಂತ ಒಂದು ಶಬ್ದ ಇದೆ, ಅಥವಾ ಪೃಥ್ವಿ ಅಂತ ಒಂದು ಶಬ್ದ ಇದೆ. ಈ ಪೃಥ್ವಿ ಅಥವಾ ಹಿಂಕಾರ ಶಬ್ದವನ್ನ ನೀವು ಪರಮಾತ್ಮನಲ್ಲಿ ಸಮನ್ವಯ ಮಾಡಬೇಕೀಗ. ನೀವು ಮಾಡ್ಬೇಕಾ? ಮಾಡ್ಲಿಕ್ಕೆ ಹೊರಟ್ರೋ ಇಲ್ಲೋ? ಮಾಡ್ತಿದ್ದೀರಿ. ಹಾಗಾದ್ರೆ ಆ ಸಮನ್ವಯ ಮಾಡುವಾಗ ಹೆಂಗ್ ಸಮನ್ವಯ ಮಾಡಬೇಕು? ಹೆಂಗ್ ಸಮನ್ವಯ ಮಾಡಬೇಕು? ಆ ಶಬ್ದಕ್ಕೊಂದು ಅರ್ಥ ಬರ್ಬೇಕು ಮೊದಲನೇ. ಹೌದಾ? ಆ ಶಬ್ದಕ್ಕೊಂದು ಅರ್ಥ ಬಂದ್ಮೇಲೆ ಆ ಅರ್ಥವನ್ನ ನೀವು ಎಲ್ಲಿ ಹಾಕ್ಬೇಕು ಅಂದ್ರೆ ಪರಮಾತ್ಮಲ್ಲಿ ತಂದು ಹಾಕ್ಬೇಕು. ಒಂದು ಶಬ್ದ ಅನ್ನೋದಕ್ಕೊಂದು ಅರ್ಥ ಇರ್ಬೇಕ. ಆ ಶಬ್ದ ಅನ್ನೋದು ಅರ್ಥ ಆದ್ಮೇಲೆ ಆ ಅರ್ಥವನ್ನ ನೀವು ಪರಮಾತ್ಮಲ್ಲಿ ಸಮನ್ವಯ ಮಾಡಬೇಕು. ಸರಿ ಆಗ್ತಾ ಇದೆಯಾ? ಹೀಗೆ ವಿಚಾರ ಮಾಡ್ರಿ. ಸುಮ್ನೆ ನಾವು ನೀವು ಕುತ್ಕೋಣಂತ 10 ಶಬ್ದಗಳಿವೆ, 10 ಅರ್ಥಗಳು ಬಂತ 10 ಶಬ್ದಗಳಿಗೆ 10 ಅರ್ಥ ಬಂತ. ಆ 10 ಅರ್ಥವನ್ನ ಎಲ್ಲಿ ಹೇಳಿದ್ವಿ ನಾವೀಗ? ಪರಮಾತ್ಮನಲ್ಲಿ ಹೇಳಿದ್ವಿ. ಹೌದಾ? ಪರಮಾತ್ಮ ಹೌದಿಲ್ಲ? ಹಾಗಾದ್ರೆ ಪರಮಾತ್ಮನಲ್ಲಿ ನಿಮಗೆ ಕಣ್ಣು ಮುಂದೆ ಎಷ್ಟು ಗುಣಗಳು ಕಾಣಿಸಿಕೊಂಡವು, ಎಷ್ಟು ಧರ್ಮಗಳು ಕಾಣಿಸಿಕೊಂಡವು? 10 ಗುಣಗಳು, 10 ಧರ್ಮಗಳು ಕಾಣಿಸಿಕೊಂಡವು. ಸಿಂಪಲ್ ಮ್ಯಾಟರ್. ಈಗ ನಿಧನ, ಪ್ರಸ್ತಾವ, ಹಿಂಕಾರ, ಉದ್ಗೀತ, ಪ್ರತಿಹಾರ ಅನ್ನುವ 5 ಸಾಮ ಶಬ್ದಗಳನ್ನು ಅವನೆಲ್ಲ ನಾನು ಸಮನ್ವಯ ಮಾಡಿಬಿಟ್ಟೆ ಅಂತಂದ್ರೆ ಪರಮಾತ್ಮನಲ್ಲಿ ನನಗೆ ಮಿನಿಮಮ್ 5 ಗುಣಗಳಂತೂ ಕಂಡವ. 5 ಗುಣಗಳು ಕಂಡವ. ಅದಕ್ಕೆ ಇನ್ನು 5 ಸೇರಿಸಿದ್ನ 10 ಗುಣಗಳು ಕಂಡವ. ಹಾಗಾದ್ರೆ
ಹೀಗೆ 10ರಿಂದ ನಾನು 20ಕ್ಕೆ ಜಂಪ್ ಆದೆ. 20 ಶಬ್ದಗಳನ್ನ ನಾನು ಯಾರಿಗೆ ಸಮನ್ವಯ ಮಾಡ್ತೀನಿ? ಪರಮಾತ್ಮನಿಗೆ ಸಮನ್ವಯ ಮಾಡ್ತೀನಿ. ಎಷ್ಟು ಗುಣಗಳು ಬಂದವು ಮಹೇಶಾಚಾರ್ಯ? 20 ಗುಣಗಳು ಬಂದವು. ಸೊ ನಾ 50 ಶಬ್ದಗಳನ್ನ ಸಮನ್ವಯ ಮಾಡಿದೆ. 50 ಶಬ್ದಗಳನ್ನು ಸಮನ್ವಯ ಮಾಡಿದಾಗ 50 ಅರ್ಥಗಳು ಬಂದ್ರೆ 50 ಅರ್ಥಗಳು ಯಾರಲ್ಲಿ ಸಮನ್ವಯ ಆಯ್ತು? ಪರಮಾತ್ಮನಲ್ಲಿ. ಆದ್ರಿಂದ ದೇವರಿಗೆ 50 ಗುಣಗಳು ಬಂದವು. ನಾನೇನ್ ಮಾಡ್ತೀನಿ ಅಂದ್ರೆ ಲೋಕದಲ್ಲಿದ್ದ ಎಲ್ಲಾ ಶಬ್ದಗಳಿಂದಲೂ ಪರಮಾತ್ಮನೇ ಕರೆಸಿಕೊಳ್ತಾನೆ ಅಂತ ಸರ್ವಶಬ್ದ ವಾಚ್ಯತ್ವವನ್ನು ಹೇಳಿಬಿಟ್ಟರೆ ಆ ಸರ್ವಶಬ್ದಗಳಿಂದ ಕರೆಸಿಕೊಳ್ಳುವ ಗುಣಗಳೆಲ್ಲವೂ ಯಾರಲ್ಲಿ ಬಂದವು ಅಂದ್ರೆ ಪರಮಾತ್ಮನಲ್ಲಿ ಬಂತಲ್ಲ. ಹಾಗಾದ್ರೆ ದೇವರು ಅನಂತ ಗುಣ ಪೂರ್ಣ ಅಂತ ಹೇಳುವುದಕ್ಕೆ ಶಾಸ್ತ್ರ ಉಪಯೋಗಿಸಿಕೊಂಡ ಒಂದೇ ಒಂದು ಮೆಥಡ್ ಏನು ಅಂದ್ರೆ ಪ್ರತಿಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡಿ. ಪ್ರತಿಶಬ್ದ ಭಗವಂತನಲ್ಲಿ ಸಮನ್ವಯ ಮಾಡು, ಒಂದು ಗುಣ ಬರ್ತದೆ. ಒಂದು ಗುಣ ಬಂತು ಅಂದ್ರೆ ದೇವರು ಅನಂತ ಗುಣ ಪೂರ್ಣನಾಗ್ತಾನೆ. ನೀನ್ ಯಾಕೆ ಮತ್ತೆ ಹೊರಗೆ ಹೋಗ್ಲಿಕ್ಕೆ ಹುಡುಕ್ತೀಯಾ ಎಲ್ಲರ ಅನಂತ ಗುಣ ಪೂರ್ಣತ್ವವನ್ನು? ಮಹೇಶಾಚಾರ್ಯ, ನೀವು ಯಾವ ಶಬ್ದವನ್ನು ತೆಗೆದುಕೊಳ್ಳ್ರಿ, ಸಂಸ್ಕೃತ ಭಾಷೆಯಲ್ಲಿ ಯಾವುದೇ ಶಬ್ದವನ್ನು ತೆಗೆದುಕೊಳ್ಳ್ರಿ, ಕಾಕ, ಮಾಮ, ಚಾಚಾ, ಚಾಚಿ, ಎಲ್ಲಾ ಶಬ್ದಗಳನ್ನು ನೀವಲ್ಲಿ ಸಮನ್ವಯ ಮಾಡಲೇಬೇಕಲ್ಲ. ಮಾಡಿದಾಗ ಅದರ ಅರ್ಥ ಬರಬೇಕಲ್ಲ. ಅದರ ಅರ್ಥ ಬಂದಾಗ ಗುಣಗಳ ಒಂದಲ್ಲಿ ಇರಬೇಕಲ್ಲ. ಇದ್ದಾಗ ಅನಂತ ಗುಣ ಪರಿಪೂರ್ಣತ್ವ ಯಾಕೆ ಬರೋದಿಲ್ಲ? ಆದ್ರಿಂದ ವೇದದ ಉದ್ದೇಶದ ಸರ್ವಶಬ್ದ ವಾಚ್ಯ ಯಹ ಸಹ ಅನಂತ ಗುಣ ಪರಿಪೂರ್ಣ ಮುಗಿದೋತು. ಈ ಸಿದ್ಧಾಂತವನ್ನ ಇಟ್ಟುಕೊಂಡು ಶ್ರೀಮದಾಚಾರ್ಯ ಹೊರಟಿದ್ದಾರೆ. ಈ ಸಿದ್ಧಾಂತವನ್ನು ಇಟ್ಟುಕೊಂಡು ಹೊರಟಿದ್ದಾರೆ. ಒಂದು ಸಣ್ಣ ಕರೆಕ್ಷನ್ ಉಲ್ಟಾ ಬರೋಣಂತ. ಯಾವ ಡೇಂಜರ್ ಝೋನ್ ಒಳಗೆ ಇದ್ದೀವಿ ಅಂದ್ರೆ ಮಾತಾಡುವಾಗ ಎಚ್ಚರ ಇರಬೇಕು. ಯಾಕೆಂದ್ರೆ ಆ ಶಬ್ದದ ಅರ್ಥ ಯಾರು ಯಾರೋ ಪರಮಾತ್ಮ. ಯಾಕ? ಅನಂತ ಗುಣಗಳು ಅವನಲ್ಲಿ ಅವ. ಅನಂತ ಗುಣಗಳು ಅವನಲ್ಲವ. ಮಾತಾಡುವಾಗ ಎಚ್ಚರದಿಂದ ಮಾತಾಡ್ರಿ ಅಂತ ಹೇಳ್ತದೆ ಭಾಗವತದ ಒಂದು ಮಾತು. ಏನ್ ಹೇಳ್ತದೆ ಗೊತ್ತಾ? ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ ಯನ್ನಾವಭಿರ್ಧ್ಯಾಯತಿ ಧೀರಪಾರ್ಥೈಹಿ. ಏನ್ರಿ ಎಂಥ ಅದ್ಭುತವಾದ ಮಾತು ಗೊತ್ತಾ? ನನಗೆ ಇವತ್ತು ಬೆಳಗ್ಗೆ ಓದುತ್ತಾ ಇದ್ದರೆ ಶ್ರೀಮದಾಚಾರ್ಯರನ್ನ ಒಂದು ಕಡಿಮೆ ಅಂದ್ರೆ ಒಂದು 100 ಸರ್ತಿ ನೆನೆಸಿದ್ದೀನಿ. ನಾವು ಇಂಥ ಆಚಾರ್ಯರ ಪರಂಪರೆಯಲ್ಲಿ ಬಂದೆವು ಭಾಗ್ಯವಂತರು. ಅಷ್ಟೇ. ವ್ಯಾಸ ಸಿದ್ಧಾಂತವನ್ನ ಸರಿಯಾಗಿ ತಿಳಿಸಿಕೊಟ್ಟ ಏಕೈಕ ಆಚಾರ್ಯ ನಮ್ಮ ಆಚಾರ್ಯ. ಹೇಳ್ತೇನೆ, ಏನೇನು ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ಏನಂತಾರೆ? ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ ಯನ್ನಾಮಭಿರ್ಧ್ಯಾಯತಿ ಧೀರಪಾರ್ಥೈಹಿ ಪರಿಭ್ರಮನ್ ತತ್ರ ರವೀಂದ್ರತೀರ್ಥಾನ್ ಮಾಯಾಮಯೇ ವಾಸನಯಾ ಶಯಾನಃ. ಇದು ಭಾಗವತ ಶ್ಲೋಕ. ಸಂಕ್ಷೇಪದಲ್ಲಿ ನಿಮ್ಗೆ ಅರ್ಥ ಹೇಳ್ಬಿಡ್ತೀನಿ, ಆಮೇಲೆ ಮುಂದೆ ಹೋಗ್ಬಿಡ್ತೀನಿ. ಏನಂತಾರೆ? ನಾವೆಲ್ಲ ಯಾಕೆ ಜೀವನದಲ್ಲಿ ಹಾದಿ ತಪ್ಪಿದ್ದೇವೆ? ಸುಮ್ಮನೆ ಹೇಳ್ತೀನಿ, ನಾವೆಲ್ಲ ಯಾಕೆ ಹಾದಿ ತಪ್ಪಿದ್ದೇವೆ ಅಲ್ರಿ? ಇಷ್ಟೆಲ್ಲ ಮಾತಾಡ್ತೀವಿ, ಇಷ್ಟೆಲ್ಲ ಮಾಡ್ತೀವಿ, ಯಾಕೆ ನಮಗೆ ಆ ಮಾತಿನ ಫಲ ಸಿಗುತ್ತಿಲ್ಲ? ಶಬ್ದ ಪ್ರಯೋಗಗಳ ಫಲ ಸಿಗುತ್ತಿಲ್ಲ ಅಂದ್ರೆ ನೀವು ರಾಂಗ್ ಆಗಿ ಪ್ರಯೋಗ ಮಾಡ್ತಿದ್ದೀರಿ, ತಪ್ಪು ಪ್ರಯೋಗ ಮಾಡ್ತಿದ್ದೀರಿ ನೀವು. ಭಾಗವತ ಏನ್ ಹೇಳ್ತದೆ ಗೊತ್ತಾ? ವೇದವ್ಯಾಸ ಏನಂತ ಗೊತ್ತಾ? ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ. ಆಕ್ಚುಯಲ್ ಆಗಿ ನೀವು ಶಬ್ದಗಳನ್ನ ಬಳಸಬೇಕಾದದ್ದು ಅವನಲ್ಲಿ, ನಾರಾಯಣನಲ್ಲಿ. ನೀವೇನ್ ಮಾಡ್ತಿದ್ದೀರಿ? ಅಪಾರ್ಥೈಹಿ ಧೀಹಿ ನಾವಿರ್ಧ್ಯಾಯತೆ. ತಪ್ಪು ವ್ಯಕ್ತಿಗಳಲ್ಲಿ ಬಳಸ್ತಾ ಇದ್ದೀರಿ ನೀವೀಗ. ಉದಾಹರಣೆಗೆ ಇಂದ್ರ ಅನ್ನೋ ಒಂದು ನಾಮ ಅದ. ಇಂದ್ರ ಅಂತ ಒಂದು ನಾಮ ಅದ. ಆಕ್ಚುಲಿ ಈ ನಾಮವನ್ನ ನೀವು ಎಲ್ಲಿ ಬಳಸಬೇಕು ಅಂದ್ರೆ ಪರಮಾತ್ಮನಲ್ಲಿ ಬಳಸಬೇಕು. ನೀವು ಯಾರಲ್ಲಿ ಬಳಸ್ತಿದ್ದೀರಿ? ಇಂದ್ರನಲ್ಲಿ ಬಳಸ್ತಿದ್ದೀರಿ. ಯಾಕೆ ಗೊತ್ತಾ? ಇಂದ್ರ ಶಬ್ದದ ಅರ್ಥ ಇದೆಯಲ್ಲ, ಈ ಇಂದ್ರ ಶಬ್ದದ ಅರ್ಥ ಪರಿಪೂರ್ಣವಾದ ಐಶ್ವರ್ಯ ಉಳ್ಳವನು ಅಂತದ. ಹೌದೋ ಇಲ್ಲ? ಆ ಇಂದ್ರ ಶಬ್ದದ ಅರ್ಥ ಏನದ? ಪರಿಪೂರ್ಣವಾದ ಐಶ್ವರ್ಯ ಉಳ್ಳವನು ಅಂತ. ಹಾಗಾದ್ರೆ ಇದನ್ನ ನಾ ಎಲ್ಲಿ ಬಳಸಬೇಕು ಅಂದ್ರೆ ಪರಿಪೂರ್ಣವಾದ ಐಶ್ವರ್ಯ ಉಳ್ಳವನಲ್ಲಿ ಬಳಸಬೇಕು, ಪರಿಪೂರ್ಣ ಐಶ್ವರ್ಯ ಇಲ್ಲದ ವ್ಯಕ್ತಿಯಲ್ಲಿ ಬಳಸಬೇಕು? ಹೇಳಿ ನೋಡಂತ. ಐ ಆಮ್ ಇನ್ವೆಸ್ಟಿಂಗ್ ಮನಿ ಇನ್ ದ ರಾಂಗ್ ಸ್ಟಾಕ್ಸ್. ವಿ ಆರ್ ಇನ್ವೆಸ್ಟಿಂಗ್ ಮನಿ ಇನ್ ದ ರಾಂಗ್ ಪ್ಲೇಸ್, but we wish for good result. ಹೌದಾ? ಹೇಳಿ ನೋಡೋಣ. ಹೌ ಇಸ್ ದಿಸ್ ಪಾಸಿಬಲ್? ಹೆಂಗ್ ಸಾಧ್ಯ ಆಗ್ತದಪ್ಪ ಇದು? ತಪ್ಪು ಕಡೆಗೆ ಬಳಸಿ ತಪ್ಪುಗಳಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ಫಲ ಬರಲಿ ಅಂತ ಕಾಯ್ತಾ ಇದ್ದೀವಲ್ಲ. ಹೌ ಇಸ್ ದಿಸ್ ಪಾಸಿಬಲ್? ಇಂದ್ರ ಶಬ್ದದ ಅರ್ಥ ಗುಣಪರಿಪೂರ್ಣ ಅಂತಿದ್ದಾಗ, ಪರಮೈಶ್ವರ್ಯ ಅಂತಿದ್ದಾಗ ನೀವು ಎಲ್ಲಿ ಬಳಸಬೇಕಾಗಿತ್ತ ಆ ಶಬ್ದವನ್ನ? ಭಗವಂತನಲ್ಲಿ ಬಳಸಬೇಕಾಗಿತ್ತು. ಎಲ್ಲಿ ಬಳಸಿದಿರಿ ಅಂದ್ರೆ ತಪ್ಪು ಜಾಗದಲ್ಲಿ ಬಳಸಿದ್ದೀರಿ. ಫಲ ಅಂದ್ರೆ ಬರುವುದಿಲ್ಲ ಅದು, ಅಲ್ವಾ? ಯನ್ನಾಮವಿರ್ಧ್ಯಾಯತಿ ಧೀರ ಪಾರ್ಥೈಹಿ
ಪರಿಭ್ರಮನ್. ಅದಕ್ಕೆ ಜ್ಞಾನಿಗಳು ಏನ್ ಮಾಡ್ತಾರೆ ಗೊತ್ತಾ? ಅದಕ್ಕೆ ಏನಂತಾರೆ ಗೊತ್ತಾ ವೇದವ್ಯಾಸದೇವರು? ಅತಃ ಕವಿಹಿ ನಾಮದು ಯಾವದರ್ಥ ಸ್ಯಾದ ಅಪ್ರಮತ್ತ. ಬುದ್ಧಿವಂತನಾದವನು ಎಷ್ಟು ಶಬ್ದಗಳನ್ನ ಹೆಂಗ ಬಳಸಬೇಕು ಎಚ್ಚರಿಕೆಯಿಂದ ಹಂಗ ಬಳಸಬೇಕೆ ಹೊರತಾಗಿ ಗಾಳಿಗೆ ತೂರುವುದಲ್ಲ ಶಬ್ದಗಳನ್ನ. ಗಾಳಿಗೆ ತೂರುವುದಲ್ಲ ಶಬ್ದವನ್ನ. ಆ ಶಬ್ದ ಒಂದು ಧ್ಯೇಯೋದ್ದೇಶದಿಂದ ಹುಟ್ಟಿಕೊಂಡಿದೆ. ಆ ಶಬ್ದ ಯಾಕೆ ಹುಟ್ಟಿಕೊಂಡಿದೆ ಅಂದ್ರೆ ಅದರ ಉದ್ದೇಶ, ಅದರ ಧ್ಯೇಯ ಏನು ಅಂದ್ರೆ ನಾನು ಭಗವಂತನ ಅನಂತ ಗುಣಪೂರ್ಣಗಳನ್ನ ಹೇಳಬೇಕು ಅನ್ನೋ ಉದ್ದೇಶದಿಂದ ಹುಟ್ಟಿಕೊಂಡಿದೆ ಅದು. ನೀವು ಅದನ್ನ ಎಲ್ಲಿ ಬಳಸ್ತಿದ್ದೀರಿ ಅಂದ್ರೆ ಓದಲಿಕ್ಕೆ ಕೂತ ವಿದ್ಯಾರ್ಥಿಗೆ ಕೈಯಲ್ಲಿ ಕಸಬರಿಗೆ ಕೊಟ್ಟು ಮನೆ ಕೆಲಸ ಮಾಡು ಅಂತ ಹೇಳಿ ಕೂತಿದ್ದೀನಿ. ಹೌದಾ? ನಾಳೆ ಎಕ್ಸಾಮ್ ಇದೆ, ಅವನಿಗೆ ಓದ್ಲಿಕ್ಕೆ ಕೂತಿದ್ದಾನೆ, ಕೈಯಲ್ಲಿ ಕಸಬರಿಗೆ ಕೊಟ್ಟು ಬಳಿಯೋ ಮನೆ ಬಳಿ, ಅಲ್ಲ ನಾನು ಪರೀಕ್ಷೆ, ನಿನ್ನ ತಲೆ ಬಳಿ ಮೊದಲು ಅಂತ ಹೇಳ್ತೀವಿ. ಅವನನ್ನು ಇನ್ನೊಂದು ಕೆಲಸಕ್ಕೆ ಹಚ್ಚಿದರೆ ಎಷ್ಟು ದಡ್ಡತನವು. ಹಾಗೆ ಪ್ರತಿ ಶಬ್ದಗಳು ಭಗವಂತನ ಅನಂತ ಗುಣಪೂರ್ಣತ್ವವನ್ನೇ ಹೇಳಲಿಕ್ಕೆ ಬಂದಿರುವಾಗ, ಒಂದೊಂದು ಗುಣಗಳನ್ನು ಹೇಳುವ ಮೂಲಕ ಸರ್ವಶಬ್ದ ವಾಚ್ಯತ್ವ ಅವನಿಗೆ ಬರ್ತಿರುವಾಗ ನಾವು ಯಾಕೆ ಬೇರೆ ಕಡೆಗೆ ಬಳಸಬೇಕು ಅಂತ ಶ್ರೀಮದಾಚಾರ್ಯ ಪ್ರಶ್ನೆ. ಅರ್ಥ ಆಯ್ತಾ ಹೇಳಿದ್ದೇನಂತ ಹೇಳಿ? ಈಗ ಒನ್ಸ್ ಅಗೇನ್ ಮೊದಲು ಬರ್ತೀನಿ, ಮೊದಲು ಫಸ್ಟ್ ಹೋಗ್ತೀನಿ. ಪೃಥ್ವಿ ಹೀಂಕಾರ. ಹಾಗಾದ್ರೆ ಪೃಥ್ವಿ ಎಂಬ ಶಬ್ದವು ಭಗವಂತನನ್ನ ಹೇಳಬೇಕು, ಹೀಂಕಾರ ಎಂಬ ಶಬ್ದ ಭಗವಂತನನ್ನು ಹೇಳಬೇಕು. ಯಾವ ರೂಪ ಅನ್ನುವುದನ್ನು ಶಾಸ್ತ್ರ ಹೇಳ್ತದೆ, ಪ್ರದ್ಯುಮ್ನ. ಯಾಕೆ ಪ್ರದ್ಯುಮ್ನ? ಅದನ್ನ ಸಾಯಂಕಾಲ ಪಾಠದಲ್ಲಿ ನೋಡ್ತೇನೆ. ಪ್ರದ್ಯುಮ್ನನನ್ನು ಪೃಥ್ವಿ ಎಂದು ಕರೀರಿ, ಪ್ರದ್ಯುಮ್ನನನ್ನು ಹೀಂಕಾರವೆಂದು ಕರೀರಿ. ಎರಡು ಗುಣಗಳಂತರೂ ಬಂದಾಯ್ತು ಈಗ ದೇವರಲ್ಲಿ. ಎರಡು ಗುಣಗಳಂತರೂ ಬಂದಾಯ್ತು ಈಗ ದೇವರಲ್ಲಿ. ಇನ್ನೊಂದು ರಹಸ್ಯ ಏನು ಗೊತ್ತೇನು? ಇನ್ನೊಂದು ರಹಸ್ಯ ಏನು ಗೊತ್ತೇನು? ಅಸಲಿಗೆ ಪೃಥ್ವಿ ಅನ್ನೋ ಹೆಸರು ಅವನದ್ದೇ. ಅವನು ಇಲ್ಲಿ ಇದ್ದದ್ದಕ್ಕೆ ಇದಕ್ಕೆ ಪೃಥ್ವಿ ಅಂತ ಹೆಸರು ಬಂದದ್ದು. ಇದು ಗೊತ್ತಿಲ್ಲ ಹೋಯ್ತು ನಮಗೆ. ಇದು ಉಲ್ಟಾ ಆಯ್ತು ನಮ್ಮ ಕೆಲಸ. ಇದು ಅರ್ಥ ಆಯ್ತಲ್ಲ? ಪೃಥ್ವಿ ಎನ್ನುವ ಹೆಸರು ಅಸಲಿಗೆ ಅವನದ್ದು. ಯಾಕೆಂದ್ರೆ ಆ ಪೃಥ್ವಿ ಶಬ್ದದ ಪೂರ್ಣ ಅರ್ಥ ಯಾರಿಗೆ ಬರ್ತದೆ? ಅವನಿಗೆ ಬರ್ತದೆ. ಹಾಗಾದ್ರೆ ಅವನ ಹೆಸರು. ಅವನು ಇಲ್ಲಿ ಬಂದದ್ದಕ್ಕೆ ನೋಡ್ರಿ, ಅದು ಏನಾಯ್ತು ಅಂದ್ರೆ ಬೆಂಕಿ ಇಡ್ಲಿ ಒಳಗೆ ಸೇರ್ಕೊಂಡದ್ದಕ್ಕೆ ಇದ್ದಿನ ಸತ್ಯಕ್ಕೆ ನಾವು ಬೆಂಕಿ ಅಂತ ಕರ್ಲಿಕ್ಕೆ ಶುರು ಮಾಡಿದ್ದಷ್ಟೇ. ವಾಸ್ತವಿಕವಾಗಿ ಬೆಂಕಿ ಅಲ್ಲದು. ಅದೇ ಬೆಂಕಿ ಆಗಿದ್ರೆ ಆರಿಸಿದ ಮೇಲೆ ಅದರ ಮೇಲೆ ಅನ್ನಕ್ಕೆ ಮಾಡಬೇಕಾಗಿತ್ತು ನಾವು. ಇದೆಲ್ಲ ಆಚಾರ್ಯರ ಸಿದ್ಧಾಂತದ ರಹಸ್ಯಗಳು ಶ್ರೀಮದಾಚಾರ್ಯ ಹೇಳ್ತಾ ಹೊರಡ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.